ತೀರ್ಥ ಒಂದು ಬಕೆಟ್ ಇಟ್ಕೊಂಡು ತಲೆ ಮೇಲೆ ಹಿಡ್ಕೊಳ್ಳೋದಲ್ಲ, ಅದು ಉತ್ತಮ ತೀರ್ಥ ಅಂತ. ತೀರ್ಥ ಅಂದ ತಕ್ಷಣ ಈ ರಾಯಮಠ ದೇವಸ್ಥಾನ ತಗೊಳ್ಳೋ ತೀರ್ಥ ಅಲ್ಲ. ತೀರ್ಥ ಅಂದ್ರೆ ಗಂಗಾ ನದಿ, ಕಾವೇರಿ, ಇದಕ್ಕೆ ತೀರ್ಥ ಅಂತ ಹೋಗ್ಲಿಕ್ಕಾಗದಿದ್ರು ಇದ್ದ ಬಕೆಟ್ ಒಳಗೇನೆ ಆ ನೀರಿದೆ ಅಂತ ಅನುಸಂಧಾನ ಮಾಡಿ, ಗಂಗೆ ನಾನು ನಿನ್ನನ್ನು ಹೊಯ್ಕೊಳ್ತಾ ಇದ್ದೀನಿ, ಯಮುನಾ, ಗೋದಾವರಿ, ಸರಸ್ವತಿ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡ್ರೂ ಫಲ ಬರುವಂಥದ್ದು ಮಾಡಿ. ದದ್ಯಾದೀಪಂ ಸುಶೋಭನಂ, ಇದೇ ಯಮದೀಪ ಅಂತ ಕರೀತಾರೆ. ಆ ದೀಪ ಹಚ್ಚುವಾಗ ಈ ಮಂತ್ರವನ್ನು ಹೇಳಬೇಕಂತೆ. ಮೃತ್ಯುಪಾಶಧರ ಕೃಷ್ಣ ಕಾಲದಂಡೋದರೋ ಮಹಾನ್ ತುಷ್ಟಸ್ತು ದೀಪದಾನೇನ ತ್ರಯೋದಶ್ಯಾಂ ಸ ಧರ್ಮರಾಟ್. ಧರ್ಮರಾಟ್ ಅಂದರೆ ಯಮದೇವರು. ಮೃತ್ಯುಪಾಶಧರ, ಮೃತ್ಯುಪಾಶವನ್ನು ಧಾರಣೆ ಮಾಡಿದವ ಕೃಷ್ಣ, ಕಪ್ಪು ಬಣ್ಣದ ಮೃತ್ಯುದಂಡವನ್ನು ಕೈಯಲ್ಲಿ ಧಾರಣೆ ಮಾಡಿದ ಯಮಧರ್ಮರಾಜ ಈ ದೀಪ ದಾನದಿಂದ ಪ್ರೀತನಾಗಲಿ. ಇತ್ಯನೇನೈವ ಮಂತ್ರೇಣ ದೀಪಂ ದದ್ಯಾತ್ ಪ್ರಯತ್ನತಃ ಧರ್ಮರಾಜಂ ನಮಸ್ಕುರ್ಯಾತ್ ಇಚ್ಛೇತ್ ಶ್ರೇಯಸ್ಯ ಆತ್ಮನಃ. ತನ್ನ ಉದ್ಧಾರವನ್ನು ಯಾರು ಬಯಸಿದ್ದಾನೆ ಅವನು ಈ ಬಗೆಯ ದೀಪವನ್ನು ಹಚ್ಚಿ ಯಮಧರ್ಮರಂಜನನ್ನು ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಬೇಕು. ಧರ್ಮರಾಜ ನಮಸ್ತುಭ್ಯಂ ಭವದುದ್ಧರಣ ಕ್ಷಮಃ ಅಜ್ಞಾತಜ್ಞಾತ ದೋಷಾನ್ಮೇ ಮೋಕ್ಷಂ ದೇಹಿ ಕೃಪಾಕರ. ಹೇ ಯಮ, ತಿಳಿದೋ ತಿಳಿಯದೋ ತುಂಬ ಪಾಪಗಳು ನನ್ನಿಂದ ಆಚರಿಸಲ್ಪಟ್ಟಿದೆ. ನಿನ್ನ ಪ್ರೀತ್ಯರ್ಥವಾಗಿ, ಹರಿವಾಯು ಗುರುಗಳ ಪ್ರೀತ್ಯರ್ಥವಾಗಿ ಇವತ್ತು ಏನು ಈ ದೀಪವನ್ನು ಹಚ್ಚಿದ್ದೇನೆ, ದೀಪದಾನವನ್ನು ಮಾಡಿದ್ದೇನೆ, ಇದನ್ನು ಸ್ವೀಕಾರ ಮಾಡಿ ನನ್ನ ಎಲ್ಲ ದೋಷಗಳಿಂದ ನನ್ನನ್ನು ಮುಕ್ತನನ್ನಾಗಿ ಮಾಡು ಅಂತ ಯಮದೇವರ ಪ್ರಾರ್ಥನೆಯನ್ನು ಮಾಡಬೇಕು. ಏವಂ ಪ್ರಾಸಾದ್ಯ ಸುಬಗೆ ಯಮಂ ಯಮಪರಸ್ಸದಾ ನಿವೇದ್ಯಸ್ಸು ನೈವೇದ್ಯಂ ಗುಡಾ ಭಕ್ಷಾದಿಕಂ ತಥಾ ಪಾಯಸಂಚ ತಥಾನ್ನಂಚ ಹರೇರ್ ಹರಿಪರಸ್ತತಾ ಬ್ರಾಹ್ಮಣಾನ್ ಭೋಜಯಿತ್ವಾ ತಥೋ ಭುಂಜೀತ ಚ ಸ್ವಯಂ. ವಿಶೇಷ ಅತಿಥಿ ಅಭ್ಯಾಗತರ ಪೂಜೆಯನ್ನು ಮಾಡಬೇಕು. ಈ ದೀಪ ರಾತ್ರಿ ಕಾಲದಲ್ಲಿಯೂ ಹಚ್ಚೋದು ವಿಶೇಷ. ಸಾಯಂಕಾಲ ಮುಸ್ಸಂಜೆ ಹೊತ್ತಲ್ಲಿ ರಾತ್ರೌ ದೀಪ ಪ್ರದಾತವ್ಯೌ. ಅಲ್ಲದೆ ಈ ಆಶ್ವೀಜ ಮಾಸದಲ್ಲಿ ಈ ಕೊನೆ ದಿನ ಈ ತ್ರಯೋದಶಿಯಿಂದ ಆರಂಭ ಮಾಡಿಕೊಂಡು ಪ್ರತಿನಿತ್ಯ ಮನೆಯ ಸುತ್ತಲೂ ದೀಪವನ್ನು ಹಚ್ಚಿಡಬೇಕು. ವಿಶೇಷವಾಗಿ ಕೊಟ್ಟಿಗೆಯಲ್ಲಿ ಹಚ್ಚಬೇಕಂತ, ಹಸುಗಳಿರುವ ಸನ್ನಿಧಾನದಲ್ಲಿ. ರಾತ್ರೌ ದೀಪ ಪ್ರದಾತವ್ಯೋ ಗೋಷ್ಠೆ ಬೃಂದಾವನೇ ತಥಾ. ತುಳಸಿ ಈ ಕೊಟ್ಟಿಗೆ ಯಾರ ಮನಲ್ಲೂ ಇರೋಲ್ಲ, ಅಪರೂಪ. ದನ ಕಟ್ಟೋ ಕೊಟ್ಟಿಗೆ ಇರೋಲ್ಲ. ತುಳಸಿ ಕಟ್ಟೆ ಇದ್ದರೆ ಅಷ್ಟೇ ಪುಣ್ಯ. ಅಲ್ಲೇ ಎಲ್ಲ ಸನ್ನಿಧಾನ ತಿಳ್ಕೊಂಡು ಬೃಂದಾವನೇ ತಥಾ ತುಳಸಿ ಬೃಂದಾವನದ ಹತ್ರ ದಿನಾಗಲೂ ಹಚ್ಚಿಡಬೇಕು. ಇಲ್ಲಿ ಬೃಂದಾವನೇ ತಥಾ ಅಂತಿರೋದ್ರಿಂದ ಇನ್ನೊಂದು ವಿಶೇಷ ಅಂದರೆ ರಾಯರ ಬೃಂದಾವನ, ದೊಡ್ಡ ದೊಡ್ಡ ಜ್ಞಾನಿಗಳ ಬೃಂದಾವನದ ಮುಂದೆ ಕೂಡ ದೀಪವನ್ನು ಹಚ್ಚಿದ್ರೆ ಬಹಳ ಪುಣ್ಯ. ಈ ಕಾರ್ತೀಕ ಮಾಸವೇ ದೀಪದ ಹಬ್ಬ. ನೀವು ರಾಯರ ಮುಂದೆ ಜ್ಞಾನಿಗಳು, ಜಯತೀರ್ಥರು, ರಘೋತ್ತಮರು ಇಂಥವರ ಮುಂದೆ ದೀಪ ಹಚ್ಚಿಟ್ರೆ ದೀಪ ಸಂಯೋಜನಾತ್ ಜ್ಞಾನಂ, ಉತ್ತಮವಾದ ತತ್ವಜ್ಞಾನ ಬರುತ್ತೆ. ಯಾಕಂದರೆ ಈ ದೀಪ, ಇದರಿಂದ ಹೊರಡುವ ಬೆಳಕು ಹೊರಗಿರುವ ವಸ್ತುವನ್ನು ನೋಡಲಿಕ್ಕೆ ಮಾತ್ರ ಸಾಧ್ಯ. ಈ ದೀಪ ನೀವು ಇಲ್ಲಿ ರಾಯರ ಮುಂದೆ ಹಚ್ಚಿಟ್ರೆ ರಾಯರು ನಮ್ಮ ಒಳಗೆ ದೀಪ ಹಚ್ತಾರೆ. ಅಲ್ಲಿರುವ ಪರಾತ್ಪರ ವಸ್ತು ಆ ಭಗವಂತನನ್ನು ನಾವು ನೋಡ್ಬೋದು. ಜ್ಞಾನದ ಬೆಳಕು ಅಲ್ಲಿ ಹೊತ್ತಿ ಉರಿಯುತ್ತೆ. ಯಾವಾಗಲೂ ರಾತ್ರಿ ಮನೆಯಲ್ಲಿ ಲೈಟ್ ಹಾಕಿದರೆ ಕಳ್ಳರು ಬರಲ್ಲ, ಯಾರೋ ಮನೇಲಿ ಎದ್ದಿದ್ದಾರೆ ಅಂತ. ದೀಪ ಎಲ್ಲ ಆರಿಸಿ ಪಕ್ಕದ ರಸ್ತೆಗೆ ಕೇಳೋ ಹಾಗೆ ಗೊರಕೆ ಹೊಡಿತಾ ಮಲಗಿದ್ರೆ ಕಳ್ಳರು ಆರಾಮ್ ಬರ್ತಾರೆ, ಯಾವ ಭಯವೂ ಇಲ್ಲ. ಬೇಕಾದ್ರೆ ಕದಿಯೋದೆಲ್ಲ ಕದ್ದು
ಅಲ್ಲೇ ತಿಂಡಿ ಕಾಫಿನೂ ರಾತ್ರಿ ಮಾಡಿಕೊಂಡು ಸ್ವಲ್ಪ ಹೊತ್ತು ನಮ್ಮ ಪಕ್ಕದಲ್ಲೇ ಮಲಗಿದ್ದು ಎದ್ದು ಹೋದ್ರು ಏನೂ ಗೊತ್ತಾಗಲ್ಲ. ಯಾರು ಮನೆ ಒಳಗೆ ದೀಪವನ್ನು ರಾತ್ರಿ ಎಲ್ಲ ಹಚ್ಚಿ ಉರಿಸ್ತಾ ಇರ್ತಾರೆ ಅಲ್ರಿ ಕಳ್ಳರು ಬರ್ಲಿಕ್ಕೆ ಸಾಧ್ಯನೇ. ಈ ಕಥೆ ಲೌಕಿಕ ಕಥೆ ಅಲ್ಲ, ನಾ ಹೇಳಿದ್ದು ನಮ್ಮ ಹೃದಯದ ಒಳಗೆ 6 ಜನ ಕಳ್ಳರಿದ್ದಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಅಲ್ಲಿ ಈ ತತ್ವಜ್ಞಾನದ ಬೆಳಕು ಮಧ್ವಸ್ಯ ಕೀರ್ತಿರ್ದಿನನಾಥ ದೀಪ್ತಿಂ ಜಯಂತಿ. ಮಧ್ವಾಚಾರ್ಯರ ತತ್ವಜ್ಞಾನದ ದೀಪದ ಬೆಳಕು ಹೃದಯದ ಒಳಗೆ ಹಚ್ಚಿದ್ದೆ ಆದರೆ ಅಲ್ಲಿ ಕಾಮ ಅನ್ನುವ ಕಳ್ಳ, ಕ್ರೋಧ ಅನ್ನುವ ಕಳ್ಳ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಕಳ್ಳರಿಂದ ರಕ್ಷಣೆಗೆ ಒಳಪಡಬೇಕಾದರೆ ಜ್ಞಾನದ ಬೆಳಕು. ಆಂತರಂತಮಃ ಮುಹುಹು ಹರಂತಿ ಮಧ್ವಸ್ಯ ಕೀರ್ತಿರ್ದಿನನಾಥ ದೀಪ್ತಿಂ ಜಯಂತಿ. ಸೂರ್ಯನ ಬೆಳಕು ಬೀಳದ ಭಾಗ ಅದು ಹೃದಯದ ಒಳ ಅಂಗಳ. ಹೃದಯದ ಒಳಗೆ ಸೂರ್ಯನ ಬೆಳಕಿಲ್ಲ. ಆದರೆ ಮಧ್ವಾಚಾರ್ಯರ ತತ್ವಜ್ಞಾನದ ಬೆಳಕು ಸೂರ್ಯ ಬೆಳಕನ್ನು ಮೀರಿ ಹೃದಯದ ಒಳಗೂ ಕೂಡ ಇಡೀ ಹೃದಯವನ್ನು ಬೆಳಕು ಮಾಡುವಂಥ ತತ್ವಜ್ಞಾನದ ಬೆಳಕು. ಇದು ಕಾರ್ತೀಕ ಮಾಸದಲ್ಲಿ ನಿತ್ಯ ದೇವರ ಮುಂದೆ ದೀಪ ಹಚ್ಚುವಾಗ ನಾವು ಅನ್ನಬೇಕು, ಭಗವಂತ ಹೊರಗೆ ನಾನು ದೀಪ ಹಚ್ಬೋದು, ನನ್ನ ಯೋಗ್ಯತೆ ಇಷ್ಟೇ, ಆದರೆ ನೀನು ನನಗೆ ಒಳ ಅಂಗಳವನ್ನು ಬೆಳಕು ಮಾಡು, ಅಲ್ಲಿರುವ ನಿನ್ನ ಬಗೆಯನ್ನು ನನಗೆ ತೋರುಗುಡು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಿತ್ಯದಲ್ಲಿ ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ಭಗವಂತನ ಸನ್ನಿಧಾನ ಇರೋದು ಕೊಟ್ಟಿಗೆ, ದೇವ್ರ ಮನೆ, ತುಳಸಿ ಕಟ್ಟೆ. ಆಚಾರ್ಯ ನಮ್ಮ ದೇವ್ರ ಪೆಟ್ಟಿಗೆನೂ ಇಲ್ಲ, ತುಳಸಿ ಕಟ್ಟೆನೂ ಇಲ್ಲ, ಹಾಗಾದ್ರೆ ಇನ್ನೆಲ್ಲ ಹಚ್ಚುತ್ತೀರೋ ನೋಡಿ. ರಾತ್ರೌ ದೀಪ ಪ್ರದಾತವ್ಯೋ ಗೋಷ್ಠೆ ವೃಂದಾವನೇ ತಥಾ ಏವಂ ವ್ರತಂ ತ್ರಯೋದಶ್ಯಾಂ ಕೃತ್ವಾ ರಾತ್ರೌ ವಿದೂದಯೇ ಸ್ನಾತವ್ಯಂ ತಿಲತೈಲೇನ ನರಕೈ ನರಕಬೀರುಭಿಃ ನಾರಕೀತಿ ಚ ಸಾ ಪ್ರೋಕ್ತ ತಿಥಿರ್ಲೋಕೇಶು ವಿಶ್ರುತ. ಈ ತ್ರಯೋದಶಿ ದಿನ, ಆಶ್ವೀಜ ಮಾಸ ಕೃಷ್ಣ ಪಕ್ಷ ತ್ರಯೋದಶಿ ದಿನ, ಚತುರ್ದಶಿ ಎರಡೂ ಸೇರಿದ್ರೆ ಅಂದರೆ ಇವತ್ತು ತ್ರಯೋದಶಿ, ಇವತ್ತು ರಾತ್ರಿ ತ್ರಯೋದಶಿನೇ. ಬೆಳಗಿನ ಜಾವ 4:50ಕ್ಕೆ ಅದು ಚಂದ್ರೋದಯ, ಆಗ ತ್ರಯೋದಶಿನೂ ಇರುತ್ತೆ, ಚತುರ್ದಶಿನೂ ಇರುತ್ತೆ. ಆ ಕಾಲದಲ್ಲಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು. ನೀವು ಎದ್ದಾಗ ಸ್ನಾನ ಮಾಡೋದಲ್ಲ ಆಚಾರ್ಯ, ಇರೋದೇ ಒಂದು ರಜಾ. ಅರ್ಲಿ ಮಾರ್ನಿಂಗ್ 9-9:30 ಒಳಗೆ ಎದ್ದು ಬಿಡ್ತೀನಿ. ಅರ್ಲಿ ಮಾರ್ನಿಂಗ್ 9-9:30 ಆದರೆ ಆಫ್ಟರ್ನೂನ್ ಎಷ್ಟೊತ್ತಿಗೋ ಏನು ಕಥೆ. ನೀವು ಆಮೇಲೆ ಬೇಕಾದರೆ ನಿದ್ದೆ ಮಾಡ್ಕೊಳ್ಳಿ. ಇಲ್ಲಿ ಎಲ್ಲೂ ಈ ಪುರಾಣದಲ್ಲಿ ಎಲ್ಲಿಯೂ ಕೂಡ ನಿದ್ದೆ ಮಾಡಬಾರ್ದು ಅಂತ ಏನು ಶ್ಲೋಕ ಅಂತೂ ಇಲ್ಲ. 9:30-10 ಗಂಟೆ ಮೇಲೆ ಬೇಕಾದ್ರೆ ಒಂದು ಜಂಪ್ ಹೊಡೆದು ಬಿಡಿ, ನಿದ್ದೆ ಮಾಡೇ ಬಿಡಿ. ಸೋಫಾದಲ್ಲಿ ಕೂತು ಅಥವಾ ಆಚಾರ್ಯದ ಯಾವ್ದಾರ ಪುರಾಣ ಹಾಕ್ಕೊಂಡು ಹಾಗೆ ನಿದ್ದೆ ಮಾಡಿಬಿಡಿ, ಏನು ಪರವಾಗಿಲ್ಲ. ಆದರೆ ಈ ಬೆಳಗಿನ ಜಾವ 4:30ಯಿಂದ 6 ಇದೆಯಲ್ಲ, ಅದನ್ನು ನಿದ್ದೆಯಲ್ಲಿ ಕಳಿಬಾರ್ದು. ಅಭ್ಯಾಸ ಆದರೆ ಮತ್ತೆ ನಿದ್ದೆ ಬರೋಲ್ಲ, ಅಭ್ಯಾಸ ಆಗಬೇಕು. ಅಪರೂಪಕ್ಕೆ ಎದ್ದು ಬಿಟ್ಟರೆ ನಿಂತ್ರಿ ನಿದ್ದೆ, ಕೂತ್ರಿ ನಿದ್ದೆ ಎಲ್ಲ ಬರ್ತಾ ಇರುತ್ತೆ. ಆದರೆ ಈ ಬೆಳಗಿನ ಜಾವ ಇವತ್ತು ಮಾತ್ರ ಸ್ನಾನ ಮಾಡಬೇಕಾದ್ರೆ ಎಳ್ಳೆಣ್ಣೆ ಹಚ್ಕೋಬೇಕು. ಸ್ನಾತವ್ಯಂ ತಿಲತೈಲೇನ. ಯಮದೇವರ ಪ್ರೀತ್ಯರ್ಥವಾಗಿ ನರಕಕ್ಕೆ ಹೋಗಬಾರ್ದು ಅನ್ನೋ ಬಯಕೆ ಇದ್ದರೆ, ಆಚಾರ್ಯ ಎಲ್ಲ ಕಡೆ ಹೋಗಿದ್ದೀವಿ, ಅದೊಂದು ಕಡೆ ಹೋಗಿಲ್ಲ, ಅದನ್ನು ನೋಡ್ಕೊಂಬರ್ತೀವಿ ಅಂದರೆ ಅವ್ರಿಗೇನಿಲ್ಲ. ಇಲ್ಲಿ ಎಲ್ಲ ಊರು ಸುತ್ತಿದ್ದೀನಿ, ಅದು ಒಂದು ನೋಡೇ ಬಿಡ್ತೀನಿ, ಅದಕ್ಕೇನು ಕಷ್ಟಪಡಬೇಕಾದ್ದಿಲ್ಲ, ಬಿಡಿ, ಹೋಗ್ಬೇಕಂತ ಹೋಗ್ಬೋದು. ಯಾರಿಗಾದರೂ ನರಕದ ಭಯ ಇದ್ದರೆ ಅಂತ ವೇದವ್ಯಾಸದೇವರು ಹೇಳ್ತಾರೆ, ನಾವೇನು ನಿಮಗೆ ಕಂಪಲ್ ಮಾಡಲ್ಲ, ಹೊಚ್ಕೊಳ್ಳೇಬೇಕು, ಇದು ಹಿಡ್ಕೊಂಡು ಹೋಗ್ಬಿಡ್ತೀವಿ, ಏನು ಅನ್ನಲ್ಲ. ನಿಮ್ಗೇನಾದ್ರು ಪಾಪ ಪುಣ್ಯದ ಭೀತಿ ಇದ್ದರೆ ಹಚ್ಕೊಳ್ಳಿ, ಇಲ್ದಿರ ಬಿಡಿ ಅಂತ. ಸ್ನಾತವ್ಯಂ ತಿಲತೈಲೇನ ನರಕೈ ನರಕ ಬೀರುಭಿಹಿ. ಯಾರು ಈ ದಿನ ಎಣ್ಣೆ ಸ್ನಾನ ಮಾಡ್ತಾರೆ ಅದಕ್ಕೆ ನರಕ ಚತುರ್ದಶಿ. ನಾರಕೀತಿ ಸಾ ಪ್ರೋಕ್ತಂ ತಿಥಿರ್ಲೋಕೇಶು ವಿಶ್ರುತ. ಯಾಕೆ ಇದು ಬಂತು ಅಂದರೆ ಅದಕ್ಕೆ ವಸಿಷ್ಠರು ಲೀಲಾವತಿಯನ್ನು ಕುರಿತು ಈ ಕಥೆಯನ್ನು ಹೇಳ್ತಾರೆ. ಈ ಕಥೆ ನಾವು ಸ್ನಾನ ಮಾಡುವಾಗ, ಈ ದಿನವನ್ನು ಆಚರಣೆ ಮಾಡುವಾಗ ನಮ್ಮ ಮನಸ್ಸಿನಲ್ಲಿ ಒಂದು ಸತಿ ಬಂದು ಹೋಗಬೇಕು, ಅನುಸಂಧಾನ ಬೇಕು.
ಏನಂದರೆ ಹಿಂದೆ ವರಾಹ ದೇವರಿಗೆ ಒಬ್ಬ ಮಗ, ಅವನು ಧರಣಿ ದೇವಿಯಲ್ಲಿ ಹುಟ್ಟಿದವ. ಅವನ ಹೆಸರು ನರಕ ಅಂತ. ಅಲ್ಲ, ದೇವರ ಹೆಂಡತಿಗೇನೆ ಇಂಥ ನರಕ ಅನ್ನುವ ಅಸುರ ಹುಟ್ಟಿದ ಮೇಲೆ ನಿಮಗೆಲ್ಲ ದೇವತೆಗಳಂತ ಮಗ ಬೇಕು ಅಂದ್ರೆ ಎಲ್ಲಿ ಬರ್ತಾರೆ? ನಮ್ಮ ಪೂರ್ವ ಜನ್ಮ ಪುಣ್ಯಕ್ಕೆ ತಕ್ಕ ಹಾಗೆ ಮಕ್ಕಳು, ಪೂರ್ವ ಜನ್ಮ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ. ಹಾಗಾಗಿ ನಮಗೆ ಎಂತೆಂಥದ್ದು ಅಂಥದ್ದೇ. ಆ ನರಕಾಸುರ, ಅವನು ಮಹಾಪಾಪಾತ್ಮ. ದೇವಾನ್ ಸರ್ವಾನ್ ಜಿಗಾಯಚ, ಎಲ್ಲ ದೇವತೆಗಳನ್ನು ತನ್ನ ಬಲದಿಂದ ಗೆದ್ದ. ಅವರು ಎಲ್ಲರ ಸಂಪತ್ತು ಐಶ್ವರ್ಯವನ್ನು ಅಪಹಾರ ಮಾಡಿದ. ಯಾವಾಗಲೂ ದೇವರು ನಮಗೆ ಕೊಟ್ಟಿದ್ರೊಳಗೆ ನಾವು ಎಂಜಾಯ್ ಮಾಡೋದು ತಪ್ಪಲ್ಲ. ಇನ್ನೊಬ್ಬರನ್ನು ಕಿತ್ಕೋಬೇಕು, ಅವ್ರದ್ದು ನನಗೆ ಇರಬೇಕು, ಎಲ್ಲರದು ನನಗೆ ಇರಬೇಕು. ಈ ಪುಟ್ಟ ಮಕ್ಕಳಿರುತ್ತಲ್ಲ, ಅವು ಏನಾರು ಒಂದು ವಸ್ತು ಕೊಟ್ಬಿಟ್ರೆ ಅದು ನಂದು ಅನ್ನತ್ತೆ. ಅದು ತಪ್ಪು. ಆದರೆ ಮಗು ಬೆಳೀತಾ ಬೆಳೀತಾ ನಂದು ಮಾತ್ರ ನಂದಲ್ಲ, ಅದು ನಂದೇ ಅನ್ನತ್ತೆ. ಅದು ದುರ್ಬುದ್ಧಿ. ನಿಮ್ಮದನ್ನೇ ನಿಮ್ದು ಅನ್ನಬಾರ್ದು. ನಂದೇನದು ಸ್ವಾಮಿ, ನಿಂದೇ ಇದೆಯಲ್ಲ, ಇದು ಸಾತ್ವಿಕ ಬುದ್ಧಿ. ನಮ್ದು ಏನಿದೆ ಎಲ್ಲ ದೇವರದು ಅನ್ನೋದು ಉತ್ತಮ, ನಂದು ಅನ್ನೋದು ಮಧ್ಯಮ, ಮತ್ತೊಬ್ರದ್ದು ನಂದೇ ಅನ್ನೋದು ಇದೆಯಲ್ಲ ಅದು ಅಧಮ. ಇನ್ನು ಮತ್ತೊಬ್ರದ್ದು ನಂದು ಅನ್ನೋದು ಅಧಮ, ಜಗತ್ತಲ್ಲಿರೋದು ಎಲ್ಲ ನಂದೇ ಅನ್ನೋದು ಒಂದು ಮಹಾನೀಚ. ಈ ನರಕಾಸುರ ಅವನೇನು ಮಾಡ್ದ, ಇದ್ದವ್ರನ್ನೆಲ್ಲ ಗೆದ್ದ. ಅವ್ರ ಹತ್ರ ಇರೋದೆಲ್ಲ ನನಗೆ ಬರಬೇಕು ಅಂಥೇಳಿ ಐಶ್ವರ್ಯಂ ಚೈವ ದೇವಾನಾಂ ಹೃತವಾನ್ ಪಾಪಚೇತನಃ. ನೋಡಿ, ಇಲ್ಲಿ ವೇದವ್ಯಾಸ ದೇವರು ಹೇಳ್ತಾರೆ, ಅವನಿಗೆ ಯಾಕೆ ಈ ಬುದ್ಧಿ ಅಂದರೆ ಆ ಚೇತನನೇ ಅಂಥದ್ದಂತೆ. ಒಂದೇ ಹೊಲದಲ್ಲಿ ಬೇವಿನ ಗಿಡ ಮಾವಿನ ಗಿಡ ಎರಡೂ ಬೆಳೆಯುತ್ತೆ. ನೀವು ಮಾವಿನ ಗಿಡಕ್ಕೆ ಏನು ವಿಶೇಷ ಜೇನುತುಪ್ಪ ಹುಯ್ದೇನು ಬೆಳೆಸಲಿಲ್ಲ, ಬೇವಿನ ಗಿಡಕ್ಕೇನು ಕಹಿ ನೀರು ಹುಯ್ದೇನು ಬೆಳೆಸಲಿಲ್ಲ. ಅದು ಯೋಗ್ಯತೆಯೇ. ಅದು ನೀವು ಏನೇ ಮಾಡಿ ಬೇವು ಸಿಹಿ ಆಗೋಲ್ಲ ಅಲ್ವಾ? ಚೇತನ ಅವನು ಎಂಥವನು, ಎಲ್ಲೇ ಹುಟ್ಟಿದ್ರು ಏನೇ ಮಾಡಿದ್ರು ಅವನೇ ಚೇಂಜ್ ಆಗೋದೇ ಇಲ್ಲ. ತದಾನೀಂ ದೇವಾ ಸರ್ವಾ ಕೃಷ್ಣಂ ಶರಣಮಾಯು. ಎಲ್ಲ ಸಂಪತ್ತು ಕಳ್ಕೊಂಡ ದೇವತೆಗಳೆಲ್ಲ ಕೃಷ್ಣನ ಕಾಲಿಗೆ ಬಿದ್ದರು. ಅವರೆಲ್ಲ ಪ್ರಾರ್ಥನೆ ಮಾಡಿದ್ರು, ಏನಾದರೂ ಮಾಡಿ ನರಕನ ಸಂಹಾರ ಮಾಡು ಅಂತ. ಆಗ ಭಗವಂತ ಹಾಗೆ ಆಗಲಿ ಅಂಥೇಳಿ ತಾನು ನರಕಾಸುರನನ್ನು ಅವನ ಮಂತ್ರಿಗಳ ಸಮೇತವಾಗಿ ಸಂಹಾರ ಮಾಡಿದ. ಆ ದಿನವೇ ಚತುರ್ದಶಿ. ಈ ಆಶ್ವೀಜ ಮಾಸದಲ್ಲಿ ಬರುವ ಕೃಷ್ಣ ಪಕ್ಷದ ಚತುರ್ದಶಿ ಅವನನ್ನು ಸಂಹಾರ ಮಾಡಿದ ದಿನ. ತಸ್ಯ ಪುತ್ರೇ ನಿದಾಯಾಶು ರಾಜ್ಯಂಚ ವರವರ್ಣನೀ. ನರಕನನ್ನು ಸಂಹಾರ ಮಾಡಿ ಅವನ ಮಗನಿಗೆ ಆ ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಿದ. ಇದರೊಳಗೆ ಒಂದು ಕಥೆ ಇದೆ. ದೇವರು ಫ್ಯಾಮಿಲಿನೇ ದ್ವೇಷ ಮಾಡಲ್ಲ. ಯಾರು ಅಯೋಗ್ಯರು ಅವರನ್ನು ಮಾತ್ರ ಭಗವಂತ ಸಂಹಾರ ಮಾಡ್ತಾನೆ. ನ್ಯಾಯಾಧೀಶ ಶಿಕ್ಷೆ ಕೊಡುವಾಗ ತಪ್ಪು ಮಾಡಿದವನಿಗೆ ಮಾತ್ರ ನೇಣು ಕಂಬಕ್ಕೆ, ಇಲ್ಲ ಅವ್ರ ಹೆಂಡತಿ ಮಕ್ಕಳು ಎಲ್ಲರೂ ಫುಲ್ ಫ್ಯಾಮಿಲಿ ಹಾಕ್ಬಿಡಿ ಅಂತ ಯಾರು ಅಂತಾರೆ? ಅದು ನ್ಯಾಯ ಅಲ್ಲ, ಅದು ಮಹಾ ಅನ್ಯಾಯ. ಭಗವಂತ ನ್ಯಾಯ ಕೊಡೋದ್ರಲ್ಲಿ ನಂಬರ್ 1. ಕೃಷ್ಣ ಕಾಳಿಂಗ ಸರ್ಪವನ್ನು ತುಳಿದ್ನಂತೆ. ತುಳಿಯುವಾಗ ಏನು ಮಾಡ್ದ, ಬಾಲನ ಹೀಗೆ ಹಿಡ್ಕೊಂಡಿದ್ನಂತೆ. ಈ ಕೆಲವರು BTS ಅಲ್ಲಿ ಹೋಗುವಾಗ ಬೀಳಬಾರ್ದು ಅಂತ ಹಿಂಗೆ ಹಿಡ್ಕೊಂಡು ನೇತಾ ಆಡ್ತಿರ್ತಾರೆ. ಕೃಷ್ಣ ಬೀಳಬಾರ್ದು ಅಂತ ಏನಾದ್ರು ಬ್ಯಾಲೆನ್ಸ್ಗೆ ಹಿಡ್ಕೊಂಡ ಆದಿರಾಜರ ಅವನಿಗೇನ್ರಿ ಬ್ಯಾಲೆನ್ಸ್ ಅಲ್ಲ. ದೇವರು ಏನು ತೋರಿಸ್ತಾನೆ ಅಂದರೆ, ನನ್ನ ಕಚ್ಚಿದ್ದು ತಲೆ ಮಾತ್ರ, ಅದನ್ನು ಮಾತ್ರ ತುಳಿತೀನಿ. ಈ ಬಾಲ ಪಾಪ ಒಳ್ಳೆಯದು, ಒಂದೇ ಬಾಡಿ ಒಳಗಿದೆ, ತಲೆ ಬಾಲ ಎಲ್ಲ ಒಂದೇ ಬಾಡಿಲೇ ಇರೋದು. ಆದರೂ ನನಗೆ ಯಾರು ಕಚ್ಚಿದ್ರೋ, ನನಗೆ ಯಾರು ಇದು ಅವನು ಮಾತ್ರ ತುಳಿಯೋದು, ಮಿಕ್ಕವ್ರನ್ನೇ ಎತ್ತಿಡ್ತೀನಿ. ಒಂದೇ ಫ್ಯಾಮಿಲಿಲಿ ಇಬ್ಬರು ಬೇರೆ ಬೇರೆಯವರಿದ್ದರು, ಯಾರು ತಪ್ಪು ಮಾಡ್ತಾರೆ ಅವರಿಗೆ ಮಾತ್ರ ವಿನ ಎಲ್ಲರಿಗೂ ಒಂದೇ ಶಿಕ್ಷೆ ಇಲ್ಲ. ಯಾರೋ ಕಾಲದಲ್ಲಿ ಯಾರನ್ನೋ ತುಳಿದ್ರು ಅಂತ ಇವತ್ತೆಲ್ಲರಿಗೂ ಹೋಲ್ಸೇಲ್ ಒಂದೇ ಶಿಕ್ಷೆ. ಅದೇನೋ ದೇವರಿಗೆ ಪ್ರೀತಿ. ನೀವು ಮುಂದುವರೆದಿದ್ದೀರಿ, ಇನ್ಯಾವ ಕಾರಣಕ್ಕೂ ನೀವು ಮುಂದುವರಿಬಾರ್ದು.
ಅಂತ ಇನ್ಯಾರನೋ ಅವ್ರು ಏನು ಮಾಡಿದ್ರು ಮುಂದುವರಿಯಲ್ಲ, ಅವ್ರದ್ದೊಂದು ಶಬ್ದ ಅಲ್ವಾ. ನಮ್ಮ ದೇವರು ಹಾಗಿಲ್ಲ, ಅವನಲ್ಲಿ ಒಂದೇ, ನೀ ತಪ್ಪು ಮಾಡಿದೀಯಾ ಮುಗೀತಷ್ಟೆ. ಹಾಗಾಗಿ ನರಕಾಸುರನನ್ನ ಕೊಂದ, ಮಗನ್ನ ಪಟ್ಟ ಕಟ್ಟದ, ಕಂಸನ್ ಕೊಂದ, ಅವರಪ್ಪನಲ್ಲಿಟ್ಟ. ಎಲ್ಲಿಯೂ ಕೂಡ ಒಬ್ಬರನ್ನ ಕೊಂದು ಅದು ನನ್ನ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಸಿ ಅಧಿಕಾರ ಬಂದರೆ ಸಾಕು, ಇದ್ದದ್ದೆಲ್ಲ ನಮ್ಮ ಹೆಸರಿಗೆ ಆಗಲಿ ಅಲ್ವಾ. ಇದು ಕೃಷ್ಣನಲ್ಲಿ ಇಲ್ಲ. ಕೃಷ್ಣ ನರಕಾಸುರನ ಸಂಹಾರ ಮಾಡಿ ಅವನ ಮಗನಿಗೆ ಪಟ್ಟವನ್ನು ಕಟ್ಟಿದ. ತದಾನೀಂ ಸರ್ವದೇವಾಸ್ತು ಯದಾನಿ ತತ್ತದಾದದು. ಆಗ ಎಲ್ಲ ದೇವತೆಗಳು ಭಗವಂತನಿಗೆ ತಾವು ತಂದ ಕಪ್ಪ ಕಾಣಿಕೆಯನ್ನು ಅರ್ಪಣೆ ಮಾಡಿದ್ದಾರೆ. ಅವತ್ತು ಕೃಷ್ಣ ಪರಮಾತ್ಮ ಆಶ್ವೀಜ ಮಾಸದ ಕೃಷ್ಣ ಪಕ್ಷದ ಈ ಚತುರ್ದಶಿಗೆ ವರ ಕೊಟ್ಟ. ಏನಂತ? ಯೇ ಕರಿಷ್ಯಂತಿ ಚ ಅಭ್ಯಂಗಂ ವಸ್ತ್ರದಾನಾದಿ ಕಂಚಯತ್ ಆಶ್ವೀಜಸ್ಯ ಚತುರ್ದಶ್ಯಾಂ ಕೃಷ್ಣಾಯಾಂ ಗಜಗಾಮಿನಿ. ಯಾರು ಆಶ್ವೀಜ ಮಾಸ ಕೃಷ್ಣ ಪಕ್ಷದ ಚತುರ್ದಶಿ ದಿನ ಚಂದ್ರೋದಯ ಕಾಲದಲ್ಲಿ ಅಕಾಲೇ ಕೃತಂ ಅಕೃತಂ, ಚಂದ್ರೋದಯದಲ್ಲೇ ಮಾಡಬೇಕು. ಎರ್ಕೊಳ್ಳೋದು ಅಂದರೆ ಯಾವಾಗಲೂ ಪುರುಸೊತ್ತಾದಾಗ ಎರ್ಕೊಳ್ಳೋದು. ಕೆಲವರು ಹಬ್ಬ ಎಲ್ಲ ಮಾಡಿಬಿಟ್ಟು ಎಲ್ಲ ಊಟ ಗಿಟ್ಟ ಆದಮೇಲೆ ಎಣ್ಣೆ ಹಚ್ಕೊಂಡು ಮಧ್ಯಾಹ್ನ ಎಲ್ಲ ವಾಕಿಂಗ್ ಹೋಗಿ ಮಲ್ಕೊಳ್ಳೋಕೆ ಮುಂಚೆ ನೀರು ಹಿಡ್ಕೊಂಡು ಮಲ್ಕೊಂಬಿಟ್ಟೆ ಅಂದರೆ ಅದೆಲ್ಲ ಬರೋಲ್ಲ. ಅಕಾಲೇ ಕೃತಂ ಅಕೃತಂ ಅಂತ ಯಾವ ಕಾಲದಲ್ಲಿ ಏನು ಮಾಡಬೇಕೋ ಅದನ್ನು ಮಾಡಬೇಕು. ಮಲಗಿರ್ತಾರೆ ಮಧ್ಯರಾತ್ರಿ 10-10:30 11 1 ಗಂಟೆ ರಾತ್ರಿ, ಅವ್ರನ್ನ ಬರ ಎಬ್ಬಿಸಿ ನಿಮಗೆ ಇವತ್ತು ಸಾಯಂಕಾಲ ಕಾಫಿ ಕೊಡೋಕ್ಕಾಗಲಿಲ್ಲ, ಈಗ ಕುಡಿದು ಮಲ್ಕೊಳ್ಳಿ ಅಂತಂದರೆ 2 ಗಂಟೆ ರಾತ್ರಿಲಿ ಅವ್ರನ್ನ ಎಬ್ಬಿಸಿ ನಿಮಗೆ ಸಾಯಂಕಾಲದ ಒಂದು ಕಾಫಿ ಮಿಸ್ ಆಗಿಬಿಟ್ಟಿದೆ, ಕೊಡಲಿಕ್ಕಾಗಲಿಲ್ಲ, ಈಗ ತೊಗೊಳ್ಳಿ ಅಂತ ಕೊಟ್ಟರೆ ಅವನೇನಂತಾನೆ ಹೇಳಿ. ಈಗ ಏನು ಮಾಡಲಿ, ಕಾಫಿ ಒಳ್ಳೆ ನಿದ್ದೆ ಹಾಳು ಮಾಡಿದೆ, ಬೈತಾನ ಇಲ್ಲ. ಹಾಗಾದರೆ ಯಾವ ಕಾಲದಲ್ಲಿ ಏನು ಮಾಡಬೇಕೋ ಆ ಕಾಲದಲ್ಲಿ ಅದನ್ನು ಮಾಡಿದ್ರೆ ಅದಕ್ಕೊಂದು ಫಲ ಮತ್ತು ಬೆಲೆ. ಅಕಾಲದಲ್ಲಿ ಮಾಡಿದ ಕರ್ಮಕ್ಕೆ ಬೆಲೆ ಇಲ್ಲ. ಇಲ್ಲಿ ಮುಂದೆ ಮತ್ತೆ ಹೇಳ್ತಾರೆ, ಯಾರು ಚಂದ್ರೋದಯ ಕಾಲದಲ್ಲಿ ಸ್ವಲ್ಪ ಒಂದು 10 ನಿಮಿಷ ಆ ಕಡೆ ಈ ಕಡೆ ಹೋಗಲಿ, ಏನು ತೊಂದರೆ ಇಲ್ಲ. ರಾತ್ರಿ ಎಲ್ಲ ಎದ್ದು ಚಂದ್ರೋದಯನೇ ಕಾಯ್ತಾ ಇದ್ದು ಆಗೆಣ್ಣೆ ಎಲ್ಲ ಅದು ಅರ್ಜೆಂಟ್ ಬೇಡ, ಯಾವುದು ಸ್ವಲ್ಪ ಒಂಚೂರು ಹೆಚ್ಚು ಕಮ್ಮಿ ಆದರೂ ದೇವರು ಪರವಾಗಿಲ್ಲ ಅಂತ. ದೇವರು ತುಂಬ ಪರ್ಟಿಕ್ಯುಲರ್ ಇಲ್ಲ, ಭಾರಿ ಖಡಾಖಂಡಿತ ಹೀಗೆ ಮಾಡಲಿ ಬಿಡಲ್ಲ, ಹಾಗೆಲ್ಲ ಅನ್ನಲ್ಲ. ಏನಾದ್ರು ಚೂರು ಪಾರು ತಪ್ಪು ಮಾಡಿದ್ರೇನೋ ಮಾಡೋದೆಲ್ಲ ಮಾಡಿದ್ರು ಸ್ವಾಮಿ, ಏನೋ ಬೈ ಮಿಸ್ಟೇಕ್ ಆಗಿರುತ್ತೆ ಇಷ್ಟಂದ್ರೆ ಸಾಕು, ಅವನಿಗೆ ಭಾರಿ ಖುಷಿ. ಬಿಟ್ಟರೆ ಬಿಡಲ್ಲ, ಮಾಡೋದನ್ನು ಬಿಟ್ಟರೆ ನಿಮ್ಮನ್ನು ಬಿಡೋಲ್ಲ, ಮಾಡೋದನ್ನು ಮಾಡುವಾಗ ಚೂರು ಕೆಟ್ಟರು ನಿಮ್ಮನ್ನು ಬಿಡಲ್ಲ, ಬಾಪ ಅಂತ ಕರೀತಾನೆ. ತೇಷಾಂ, ಯಾರು ಈ ದಿನ ತಿಲತೈಲವನ್ನು ಹಚ್ಕೊಂಡು ಅಭ್ಯಂಜನ ಸ್ನಾನ ಮಾಡ್ಕೊಳ್ತಾರೋ, ಆಮೇಲೆ ನೀವು ಮಾತ್ರ ಮಾಡಬಾರ್ದು, ದೇವರಿಗೂ ಮಾಡಿಸ್ಬೇಕು. ಇಲ್ಲಿ ಮುಂದೆ ಬರುತ್ತೆ, ಏ ಕರಿಷ್ಯಂತಿ ಚ ಅಭ್ಯಂಗಂ ವಸ್ತ್ರದಾನಾದಿ ಕಂಚಯತ್. ಒಳ್ಳೆ ಅಭ್ಯಂಜನ ಸ್ನಾನ ಮಾಡಿ ಹೊಸ ವಸ್ತ್ರವನ್ನು ಹಾಕ್ಕೊಳ್ಬೇಕು. ಆದರೆ ವಸ್ತ್ರ ಹಾಕ್ಕೊಳ್ಳೋಕೆ ಮುಂಚೆ ವಸ್ತ್ರ ಕೊಡಬೇಕಂತ. ಯಾವಾಗಲೂ ನಮ್ಮಲ್ಲಿ ದಾನ ಆಮೇಲೆ ದಾನ. ಇದು ಎಷ್ಟು ಚೆನ್ನಾಗಿದೆ ನಮ್ಮ ಈ ಸಂಪ್ರದಾಯ ಅಂದರೆ, ಕೊಡು ಅನ್ನೋದೇ ಮೊದಲು, ಆಮೇಲೆ ನೀನು ಹಾಕೋ. ಯಾಕೆಂದರೆ ನಿನ್ನ ಬದುಕು ಸಾರ್ಥಕ ಆಗಬೇಕಾದ್ರೆ ಇನ್ನೊಬ್ಬರಿಗೆ ನಿನ್ನಿಂದ ಏನಾದರೂ ಉಪಕಾರ ಆಗಬೇಕು. ನೀನು ಮಾತ್ರ ಉಟ್ಕೋ, ನೀನು ಮಾತ್ರ ಹೊದ್ಗೋ ಹೇಳಲಿಲ್ಲ. ನೀನು ಒಂದು 1000 ರೂಪಾಯಿನ ವಸ್ತ್ರ ಖರೀದಿ ಮಾಡೋದಾದರೆ ಶಕ್ತಿ ಇದ್ದರೆ 500 ರೂಪಾಯಿದು ಇನ್ನೊಬ್ರಿಗೆ ಮಾಡಿಕೊಡು. ನೀನೇ 1000ದ್ದು ಉಟ್ಕೊಳ್ಬೇಕು ಅಂತಿಲ್ಲ. ದಾನ ಇದರೊಳಗೊಂದು ಸಮಾನತೆ ಕಾಣುತ್ತೆ. ಯಾವಾಗಲೂ ಸಂಪತ್ತನ್ನು ಹಂಚೋದೇ ದಾನ. ಸಂಪತ್ತು ತಾನೂ ತಿನ್ನಲ್ಲ, ಹಂಚೋದು ಇಲ್ಲ. ಕೆಲವ್ರೇನೆಂದರೆ ಹಬ್ಬದ ದಿನವೂ ಯಾವುದೋ ಒಂದು ಕೊಳಕ್ಕೆ ಬಟ್ಟೆ ಉಟ್ಕೊಂಡು ಏನೋ ಅಡ್ಜಸ್ಟ್, ಅಲ್ಲ ಅವ್ರಿಗೇನು ಗತಿ ಇಲ್ಲ, ಇದೆ ಬೇಕಾದಷ್ಟಿದೆ, ಅದು ಖರ್ಚಾಗ್ಬಿಡುತ್ತಲ್ಲ ಅಂತ ಬಡ್ಕೋತಿರ್ತಾರೆ. ಖರ್ಚಾದ್ರೆ ಆಗಲಿ, ನಾವೇ ಹೋಗ್ಬಿಡ್ತೀವಿ ಅಲ್ವಾ. ಆದ್ದರಿಂದ ಹೊಸ ವಸ್ತ್ರ ಕೊಡಬೇಕು, ಉಟ್ಕೊಳ್ಬೇಕು. ಯಾರು ಅಭ್ಯಂಜನ ಮಾಡಿ ವಸ್ತ್ರ ದಾನವನ್ನು ಮಾಡ್ತಾನೆ, ತೇಷಾಂ ಯಶಶ್ಚ ಕೀರ್ತಿಶ್ಚ ಪುತ್ರೈ ಐಶ್ವರ್ಯಂ ದದಾಮ್ಯಹಂ. ಕೃಷ್ಣ ಅಂತಾನೆ, ಅವರಿಗೆ ಯಶಸ್ಸು, ಕೀರ್ತಿ, ಐಶ್ವರ್ಯ ಇದನ್ನೆಲ್ಲ ನಾನು ಕೊಡ್ತೇನೆ ಅಂತ ಕೃಷ್ಣ ಪರಮಾತ್ಮ ಆ ತಿಥಿಗೆ ವರ ಕೊಟ್ಟಿದ್ದಾನೆ. ಈ ನಾಳೆ ಬರ್ತಾ ಇದೆಯಲ್ಲ ಈ ದಿನ, ಅದರಿಂದ ತಸ್ಮಾತ್ ಆದ ಕಾರಣ ಸರ್ವ ಪ್ರಯತ್ನೇನ ಅಭ್ಯಂಗಂತು ಸಮಾಚರೇತ್.
ಅಭ್ಯಂಜನವನ್ನು ಸಮ್ಯಕ್ ಚೆನ್ನಾಗಿ ಮಾಡಿ. ನಮ್ಮಲ್ಲೂ ಕನ್ನಡದಲ್ಲಿ ಒಂದು ಗಾದೆ ಇದೆ, ಅದು ಎಲ್ಲ ಕಡೆ ಇದೆಯಾ, ಎಲ್ಲರಿಗೂ ಇದ್ದೇ ಇದೆ. ಉಂಡದ್ದು ಉಗಾದಿ, ಮಿಂದದ್ದೇ ದೀವಳಿಗೆ ಅಂತ. ದೀಪಾವಳಿ ಅಂದರೆ ಒಳ್ಳೆ ಸ್ನಾನ, ಉಗಾದಿ ಹಬ್ಬ ಅಂದರೆ ಒಳ್ಳೆ ಊಟ. ಅಂದರೆ ಅವತ್ತು ಸ್ನಾನ ಇಲ್ಲದೆ ಊಟ ಮಾಡಿಬಿಡ್ಬೇಕು ಹಿಂಗೆ ಅಂದ್ಕೊಂಬಿಟ್ಟಿಲ್ಲ. ಆಚಾರ್ಯ ಊಟ ಅಂದ್ರಲ್ಲ, ಇವತ್ತು ಸ್ನಾನಗಿನ ಬಿಟ್ಬಿಟ್ಟಿದ್ದೀವಿ ಅಂತ. ಇನ್ನು ಇವತ್ತು ಬರೀ ಸ್ನಾನ ಮಾಡಿಬಿಟ್ಟೆ ಊಟ ಇಲ್ಲ ಅಂತ ಇವತ್ತು ಇಲ್ಲ. ಆದರೆ ಇವತ್ತು ಸ್ನಾನಕ್ಕೆ ಬೆಲೆ, ಅವತ್ತು ಊಟಕ್ಕೆ ಬೆಲೆ. ಇವತ್ತು ಒಳ್ಳೆ ಸ್ನಾನ, ವಿಷ್ಣು ಪಾದಾಬ್ಜ ಸಂಭೂತ. ಇವತ್ತು ಏನು ವಿಶೇಷ, ಏನಕ್ಕೆ ನಾಳೆ ಅಷ್ಟು ಅಂದರೆ ಇಲ್ಲಿ ವೇದವ್ಯಾಸ ದೇವರು ಹೇಳ್ತಾರೆ, ತಸ್ಮಿನ್ ದಿನೇ ಅಂದರೆ ಈ ಚತುರ್ದಶಿ ದಿನ ಮಹಾಲಕ್ಷ್ಮಿ ತೈಲೆ ಸನ್ನಿಹಿತಾಯತಃ. ಆ ಎಳ್ಳೆಣ್ಣೆ ಒಳಗೆ ಲಕ್ಷ್ಮೀದೇವಿ ಇರ್ತಾಳಂತ. ಅದಕ್ಕೆ ಒಳ್ಳೆ ಸುಗಂಧ ದ್ರವ್ಯ ಹಾಕಬೇಕು. ಗಂಧದ ಎಣ್ಣೆ ಇದ್ದರೆ ಒಂಚೂರು ಬೆರೆಸಿ ಬೆಳಗಾಗೆದ್ದು ಒಂದು ಒಳ್ಳೆ ಪಾತ್ರೆ ಒಳಗೆ ನೀರು, ಶುದ್ಧವಾದ ನೀರು, ಒಂದು ಪಾತ್ರೆಯಲ್ಲಿ ಸಿಗೆ ಪುಡಿಯೋ ಏನು ಹಚ್ಕೊಳ್ತಿರೋ ಅದನ್ನು, ಇನ್ನೊಂದು ಪಾತ್ರೆ ಒಳಗೆ ಎಣ್ಣೆ, ಇದಿಷ್ಟು ಮಂತ್ರಾಕ್ಷತೆ ಹಾಕಿ ಬೆಳಗಾಗೆದ್ದು ಕೈಕಾಲು ಮುಖ ತೊಳ್ಕೊಂಡ್ರೆ ಸಾಕು, ಸ್ನಾನ ಮಾಡಬೇಕಂತಿಲ್ಲ. ಬೆಳಗಿನ ಜಾವ ಅಂದರೆ ಈ ಚಂದ್ರೋದಯಕ್ಕೆ ಮುಂಚೆ, ಈಗ 4:44, 5, 10 ಅಂತಿದ್ರೆ 4:00ವರೆಗೆ ಹೇಳಬೇಕು. 4:00ವರೆಗೆ ಎದ್ದು ನಿಮ್ಮ ದೈನಂದಿನ ಕಾರ್ಯಕ್ರಮ ಮಾಡಿ ಮೃತ್ತಿಕಾ ಶೌಚ ಮಾಡಿಕೊಂಡು ಕೈಕಾಲು ಮುಖ ಚೆನ್ನಾಗಿ ತೊಳ್ಕೊಂಡು ತುಳಸಿ ಮೃತ್ತಿಕೆ ಹಚ್ಕೊಂಡು ತುಳಸಿ ಮುಂದೆ ಹೊಸಲು ಮುಂದೆ ದೀಪ ಇಟ್ಟು, ಗಂಡಸರೇ ಮಾಡಬೇಕು ಹೆಂಗಸರೇ ಮಾಡಬೇಕು ಅಂತಿಲ್ಲ, ಒಬ್ರಿಗೊಬ್ರು ಸೇರ್ಕೊಂಡು ಮಾಡಿದ್ರು ಆಯಿತು. ನೀನೆಲ್ಲ ಮಾಡೋದು, ನಾ ಇನ್ನೊಂದು ಸ್ವಲ್ಪ ಹೊತ್ತು ಮಲಗಿದ್ದ ಆಮೇಲೆ ಹೇಳ್ತೀನಿ ಅಂತ ಅನ್ಬಾರ್ದು. ನಾಳೆ ಮಾತ್ರ, ದಿನಾನೂ ಬೆಳಗಿನ ಜಾವ ಹೇಳೋದು ಉತ್ತಮ. ನಾಳೆ ಒಬ್ರಿಗೊಬ್ರು ಎರಡೂ ಚಕ್ರ ಮುಂದೆ ಹೋದರೆ ಗಾಡಿ ಮುಂದೆ ಹೋಗುತ್ತೆ ರೀ. ಒಂದೇ ಒಂದು ಚಕ್ರ ನಾ ಇದು ಕಡೆ ಇರ್ತೀನಿ, ಇನ್ನೊಂದೇ ಮುಂದೆ ಹೋಗು ಅಂದರೆ ಆಕ್ಸಿಡೆಂಟ್ ಗಾಡಿದು. ಈಗಂತೂ 4 ವೀಲ್ ಡ್ರೈವಿಂಗ್ ಅಂತ ಅಲ್ವಾ. 4 ವೀಲ್ ಅಂದರೆ ಮಕ್ಕಳು ಎಲ್ಲ ಗಂಡ ಹೆಂಡತಿ ನಾವಿಬ್ಬರು ನಮಗಿಬ್ಬರು, ಅದೇ 4 ವೀಲ್. ಸಂಸಾರದ 4 ವೀಲ್ ಅಂದರೆ ಅದೇ. 4 ಚೆನ್ನಾಗಿದ್ರೆ ಅದೊಂದು ಒಳ್ಳೆ ಸಂಸಾರ ಅಲ್ವಾ. 4ರಲ್ಲಿ ಒಂದು ಪಂಚರ್ ಆದರೂ ಗಾಡಿ ನಿಂತು ಹೋಗ್ಬಿಡುತ್ತಲ್ಲ. ಹಾಗೆ ಗಂಡ ಹೆಂಡತಿ ಅನ್ನೋರು ಇಬ್ಬರು ಎದ್ದು ಹೊಸಲು ಸಾರಿಸಿ ಎಲ್ಲ ಮಾಡಿ, ಆ ಎಣ್ಣೆ ಸಿಗಕಾಯಿ ನೀರು 3 ದೇವರ ಮುಂದಿಟ್ಟು ಅದರಲ್ಲಿ ಅದನ್ನೆಲ್ಲ ಆವಾಹನೆ ಮಾಡಿ ದೇವರಿಗೆ ಮಂಗಳಾರತಿ ಮಾಡಿ, ಆಮೇಲೆ ಇಲ್ಲಿಯೂ ಅದಕ್ಕೆ ಸಿಗೆ ಅಲ್ಲೆಲ್ಲ ಗಂಗೆ ಇದ್ದಾಳೆ, ತೈಲದಲ್ಲಿ ಲಕ್ಷ್ಮಿ ಇದ್ದಾಳೆ ಅಂತ ಚಿಂತನೆ ಮಾಡಿ ಅದಕ್ಕೆ ಮಂತ್ರಾಕ್ಷತೆ ಹಾಕಿ ಪೂಜೆ ಮಾಡಬೇಕು. ವಿಷ್ಣು ಪಾದಾಬ್ಜ ಸಂಭೂತ ಗಂಗಾ ಲೋಕಮಲಾಪಹ ತಸ್ಮಿನ್ ಉಷ್ಣೋದಕೆ ದೇವಿ ಸನ್ನಿಧಾನಂ ಪ್ರಕುರುವಂತಿ. ಈ ನರಕ ಚತುರ್ದಶಿ ದಿನ ಗಂಗಾದೇವಿ ಬಿಸಿನೀರಲ್ಲಿ ಬರ್ತಾಳೆ ನೋಡಿ. ಅವತ್ತು ತಣ್ಣೀರಲ್ಲಿ ಗಂಗಾ ಇಲ್ಲ, ಇಲ್ಲ ಅಂದರೆ ಇಲ್ಲ ಅಂತಲ್ಲ, ಅಲ್ಲಿರೋದು ಪರ್ಮನೆಂಟ್. ಕೆಲವರು ಏನಂದರೆ, ಸ್ವಾಮಿ ಈ ಕೃಷ್ಣಾವತಾರದಲ್ಲಿ ದೇವರು ಕೃಷ್ಣನಾಗಿ ಬಂದಾಗ ವೈಕುಂಠ ಖಾಲಿ ಇತ್ತ ಅಂದರೆ ಕೃಷ್ಣ ಬಂದ್ಬಿಟ್ಟಿದ್ದಾನಲ್ಲ ಭೂಲೋಕ, ವೈಕುಂಠ ಖಾಲಿ ಇತ್ತ, ಅದೇನು ಲಾಕ್ ಮಾಡ್ಕೊಂಬಂದಿದ್ರ ಹೀಗೆಲ್ಲ ತಿಳ್ಕೊಂಡ್ರೆ, ಅಲ್ಲಿರೋನವನು ಇದ್ದೇ ಇರ್ತಾನೆ, ಅಲ್ಲಿರೋದು ಪರ್ಮನೆಂಟು. ಇಲ್ಲಿ ಒಂದು ರೂಪ ದೇವರದ್ದು ಬರುತ್ತೆ. ಹೀಗೆ ಹೇಗೋ ಹಾಗೆ ತಣ್ಣೀರಲ್ಲಿ ಗಂಗಾ ಯಾವತ್ತೂ ಇರ್ತಾಳೆ, ಆದರೆ ಇವತ್ತಿನ ವಿಶೇಷ ಬಿಸಿನೀರಲ್ಲಿ ಬರ್ತಾಳೆ. ವಿಷ್ಣು ಪಾದಾಬ್ಜ ಸಂಭೂತ ಗಂಗಾ ಲೋಕಮಲಾಪಹ. ಲೋಕ ಅಂದರೆ ಜನ, ಜನಗಳ ಕೊಳೆಯನ್ನು ಕಳೆಯುವ ಭಗವಂತನ ಪಾದದ ಉದಕವಾಗಿ ಹರಿದು ಬಂದ ಗಂಗೆ ಈ ಆಶ್ವೀಜ ಮಾಸ ಕೃಷ್ಣ ಪಕ್ಷ ಚತುರ್ದಶಿ ದಿನ ಬಿಸಿನೀರಲ್ಲಿ ಇರ್ತಾಳೆ. ತ್ರಯೋದಶ್ಯಾಂ ನೋಡಿ, ನರಕ ಚತುರ್ದಶಿ ಅಂತ ಯಾಕೆ ಕರೀತಾರೆ ಅಂದರೆ, ತ್ರಯೋದಶ್ಯಾಂ ಯುಕ್ತಾಯಾಂ ವೈ ಚತುರ್ದಶ್ಯಾಂ ವಿಶೇಷಿತೆ. ಆಶ್ವೀಜ ಮಾಸ ಸಿತ ಪಕ್ಷ ಅಂದರೆ ಕೃಷ್ಣ ಪಕ್ಷ, ಅವತ್ತು ತ್ರಯೋದಶಿ ಚತುರ್ದಶಿ ಒಟ್ಟಿಗೆ ಅಂದರೆ ಇವತ್ತು ತ್ರಯೋದಶಿ ಇದೆಯಲ್ಲ, ಬೆಳಗಿನ ಜಾವಕ್ಕೆ ತ್ರಯೋದಶಿ ಮತ್ತು ಚತುರ್ದಶಿ ಕೂಡುವಂತಹ ಸಂಗಮ ಕಾಲಕ್ಕೆ ನರಕ ಚತುರ್ದಶಿ ಅಂತ ಕರೀತಾ ಇದ್ದಾರೆ. ತ್ರಯೋದಶ್ಯಾಂ ಯುತಾಯಾಂ ವೈ ಚತುರ್ದಶ್ಯಾಂ ವಿಶೇಷಿತೆ ವಿದೂದಯೇ ನರಸ್ನಾತ್ವ ನರಕಂ ನೈವ ಗಚ್ಚತಿ. ಚಂದ್ರೋದಯ ಕಾಲದಲ್ಲಿ ಸ್ನಾನ ಮಾಡಿದ್ರೆ ನರಕಕ್ಕೆ ಹೋಗಲ್ಲ. ವಿದೂದಯೇ ತ್ರಯೋದಶ್ಯಾಂ ಭವೇದ್ಯತಿ ಚತುರ್ದಶಿ. ಚಂದ್ರೋದಯ ಕಾಲದಲ್ಲಿ ಚತುರ್ದಶಿ ಇದ್ದರೆ ಅವತ್ತಿಗೆ ಅದನ್ನು ನಾರಕೀತಿ ಚ ಸಾಪ್ರೋಕ್ತ, ನರಕ ಚತುರ್ದಶಿ ಅಂತ ಜ್ಞಾನಿಗಳು ಕರೀತಾ ಇದ್ದಾರೆ.
ಅವತ್ತು ವ್ಯತಿಪಾತ ವೈದ್ಯುತಿ ಯೋಗ ತಂದೆ ತಾಯಿಗಳ ಶ್ರಾದ್ದದ ದಿನ ಬಂದಿದ್ದರೂ ಅವತ್ತು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಲೇಬೇಕು. ಸಾಮಾನ್ಯವಾಗಿ ಎಣ್ಣೆ ಹಚ್ಕೊಳ್ಳುವ ಪ್ರಸಂಗ ಬಂದರೆ ಅವತ್ತು ವೈದ್ಯುತಿ ಯೋಗ ವ್ಯತಿಪಾತ ಯೋಗ ಇದ್ದದ ದಿನ ಹಚ್ಕೊಳ್ಬಾರ್ದು. ತಂದೆ ತಾಯಿಗಳ ಶ್ರಾದ್ದದ ದಿನ ಎಣ್ಣೆ ಹಚ್ಕೊಳ್ಬಾರ್ದು. ಸ್ನಾನಕ್ಕಲ್ಲ, ಬಾಚ್ಕೊಳ್ಳಿಕ್ಕೂ ಎಣ್ಣೆ ಹಚ್ಕೊಳ್ಬಾರ್ದು. ಅವತ್ತು ಎಣ್ಣೆನೇ ಇಲ್ಲ, ಅದರಿಂದ ಅವತ್ತಂತೂ ಇಲ್ಲ. ತಿಲತೈಲತಃ, ವಿಶೇಷವಾಗಿ ಎಳ್ಳೆಣ್ಣೆಯಿಂದ. ಆಮೇಲೆ ಇವತ್ತು ಇನ್ನೂ ಒಂದೇನೆಂದರೆ, ನಾಳೆ ಸ್ನಾತವ್ಯಂ ತಿಲತೈಲೇನ ನಾರಿಭಿಶ್ಚ ನರೈರಪಿ ಯತಿಭಿ ವಿಧವಾಶ್ಚೈವ ಕರ್ತವ್ಯೋ ಅಭ್ಯಂಜನಂ ದಿನೇ. ನಾಳೆ ದಿನ ಎಣ್ಣೆ ಸ್ನಾನ ಮಾಡದೆ ಯಾರೂ ಇರಬಾರ್ದು. ಅದು ಸನ್ಯಾಸಿಗಳಾಗಿರಲಿ, ಮುತ್ತೈದೆ ಇರಲಿ, ವಿಧವ ಆಗಿರಲಿ, ಗಂಡ ಇರಲಿ, ಗಂಡ ಇಲ್ದಲೇ ಇರಲಿ, ಹೆಂಡತಿ ಇರಲಿ, ಹೆಂಡತಿ ಇಲ್ದಲೇ ಇರಲಿ, ಎಲ್ಲ ತಲೆ ಇರೋರೆಲ್ಲ ಎಣ್ಣೆ ಹಚ್ಕೋಬೇಕು ಅಟ್ಟ. ಇನ್ನೇನಾದ್ರು ಹೇಳೋದಿದ್ರೆ ನೋಡಿ, ನೀವೇ ಹಚ್ಕೊಳ್ಳಿ. ಯಾರ್ಯಾರಿಗೆ ಆಚಾರ್ಯ ಕೂದಲಿಲ್ಲ ಇಲ್ಲದೆ ಇದ್ದವರು ಹಚ್ಕೊಬೇಕು, ತಲೆಗೆ ಹಚ್ಕೋಬೇಕು, ಕೂದಲಿಗಲ್ಲ ತಲೆಗೆ ಹಚ್ಕೊಳ್ತಕ್ಕ. ಆದ್ದರಿಂದ ಸ್ನಾತವ್ಯಂ ಮುಮುಕ್ಷುಭಿ ಸಕಾಮೈರ್ವ ಸರ್ವೈರಪಿ ವಿಧಾನತಃ. ನೋಡಿ, ಇಲ್ಲೆಲ್ಲ ಒಂದೊಂದು ಹೇಳುವಾಗ ಮೋಕ್ಷ ಇಚ್ಛೆ ಉಳ್ಳ ಜನ, ಭಗವಂತನ ಅನುಗ್ರಹ ಬೇಕು ಅಂತ ಬಯಸುವ ಜನ ವಿಧಾನತಃ ಸುಮ್ಮನೆ ಎಣ್ಣೆ ಹಚ್ಕೊಂಡ್ಬಿಟ್ಟೆ, ಸ್ನಾನ ಮಾಡಿಬಿಟ್ಟೆ, ಏನು ವಿಧಿ ಇದೆ, ಕ್ರಮ ಇದೆ, ಮಾಡೋದಂತೂ ಮಾಡ್ತೀರಾ, ಸ್ವಲ್ಪ ಸರಿಯಾಗಿ ಮಾಡಿ ಅಲ್ವಾ, ಕ್ರಮ ಬೇಕು. ಕರ್ತವ್ಯಂ ನಾತ್ರ ಸಂದೇಹೋ. ಕರ್ತವ್ಯ ಅಂದರೆ ಆಪ್ಷನ್ ಇಲ್ಲ, ಮಾಡಿದ್ರೆ ಮಾಡ್ಬೋದು, ಬಿಟ್ಟರೆ ಬಿಡ್ಬೋದಿಲ್ಲ, ಮಸ್ಟ್ ಆ್ಯಂಡ್ ಶುಡ್ ಅಂತ. ಕರ್ತವ್ಯ ಅಂದರೆ ಸಂಸ್ಕೃತದಲ್ಲಿ ಅಕರಣೆ ಪ್ರತ್ಯವಾಯ. ಯಾವುದನ್ನು ಮಾಡದೇ ಇದ್ದರೆ ಪಾಪಕ್ಕೆ ಭಾಜನರಾಗ್ತಾರೋ ಅದನ್ನು ಕರ್ತವ್ಯ ಅಂತಾರೆ. ತಂದೆ ತಾಯಿ ಸೇವಾ ಆದರೆ ಮಾಡ್ಬೋದು, ಇಲ್ಲೇ ಬಿಡ್ಬೋದು, ಹಂಗಿಲ್ಲ, ಕರ್ತವ್ಯ. ಅದು ಹೇಗೆ ಅಂದರೆ ಉಸಿರಾಟ, ನಿಮ್ಮ ಕೈಲಾದ್ರೆ ಆಡಿ, ಇಲ್ಲದೇ ಇರಿ ಬಿಟ್ಬಿಡಿ ಏನು ಬಂತು, ಅವ್ರನ್ನೇ ಬಿಟ್ಬಿಡ್ತಾರಷ್ಟೆ. ಅದು ಹೇಗೆ ಕರ್ತವ್ಯವೋ ಹಾಗೆ ಕರ್ತವ್ಯ ಅಂದರೆ ಮಾಡದೇ ಇದ್ದರೆ ಇರುವ ಆಗಿಲ್ಲ. ಹಾಗಿಲ್ಲೇ ಹೇಳ್ತಾರೆ, ತತಃಪ್ರಭಾತೆ ಕರ್ತವ್ಯಂ ತತಃಪ್ರಭಾತೆ ಪದ್ಮಾಕ್ಷಿ ದೇವಾನ್ ಸಂತರ್ಪ್ಯ ಯತ್ನತ. ಅವತ್ತು ಬೆಳಗಾಗೆದ್ದು ದೇವತೆಗಳ ಪ್ರಾರ್ಥನೆ ಮಾಡಬೇಕಂತೆ. ದಾಮೋದರ ಸ್ತೋತ್ರ ಅಂತ, ಮತ್ಸ್ಯಾಕೃತಿಧರ ಜಯ ದೇವೇಶ ವೇದ ವಿಬೋಧಕ ಕೂರ್ಮ ಸ್ವರೂಪ ಮಂದರ ಗಿರಿಧರ ಸೂಕರ ರೂಪ ಭೂಮಿ ವಿದಾರಕ ಜಯ ದೇವೇಶ ಕಾಂಚನಲೋಚನ ನರಹರಿ ರೂಪ ದುಷ್ಟ ಹಿರಣ್ಯಕ ಭಂಜನ ಜಯಭೋ ಜಯ ಜಯ ವಾಮನ ಬಲಿ ವಿದ್ವಂಸಿನ್ ದುಷ್ಟ ಕುಲಾಂತಕ ಭಾರ್ಗವ ರೂಪ. ಇದೆಲ್ಲ ಹೇಳಿ ಇತಿ ಮಂತ್ರಂ ಪಠನ್ನೇವ ಕುರ್ಯಾನ್ ನೀರಾಜನಂ ಬುಧ ಘಟಿಕಾದ್ವಯ ಶಿಷ್ಟಾಯಾಂ ಸ್ನಾನಂ ಕುರ್ಯಾತ್ ಯಥಾವಿಧಿ ಅನ್ಯಥಾ ನರಕಂ ಯಾತಿ ಯಾವದಿಂದ್ರಾಚತುರ್ದಶ. ದಾಮೋದರ ಸ್ತೋತ್ರ ಅಂತ. ನಾಳೆಯಿಂದ 1 ತಿಂಗಳು ಬೆಳಗಿನ ಜಾವ ಎದ್ದು ಸ್ನಾನ ಮಾಡಿದರೆ ಮಾಡಿರಿ, ಬಿಟ್ಟರೆ ಬಿಡಿ. ಅಂದರೆ ಬೆಳಗಿನ ಜಾವ ಆಮೇಲೂ ಮಾಡಬೇಕಾದಿಲ್ಲ ಅಂತ ಬಿಟ್ಬಿಟ್ಟಿರ, ಏನು ಹೇಳಿದ್ರು ಕಟ್ಟಕ್ಕೆ ಬರುತ್ತೆ. ಬೆಳಗ್ಗೆ ಎದ್ದು ಕೈಕಾಲು ಮುಖ ತೊಳ್ಕೊಂಡು ದೇವರ ಮುಂದೆ 2 ದೀಪವನ್ನು ಹಚ್ಚಿ ಅಥವಾ ದೇವರ ಮುಂದೆ ನಿಂತ್ಕೊಂಡು ಈ ಸ್ತೋತ್ರವನ್ನು ಪಾರಾಯಣ ಮಾಡಬೇಕು ಬೆಳಗಿನ ಜಾವ. ಇದಕ್ಕೆ ಕಾರ್ತೀಕ ದಾಮೋದರ ಸ್ತೋತ್ರ ಅಂತ ಕರೀತಾ ಇದ್ದಾರೆ. ಇದು ಭಗವಂತನಿಗೆ ಅತ್ಯಂತ ಪ್ರೀತಿಕಾರಕವಾದ ಸ್ತೋತ್ರ. ಆಮೇಲೆ ಯಮತರ್ಪಣ ಅಂತ ಕೊಡಬೇಕು ನಾಳೆ. ಯಮತರ್ಪಣ, ಯಮಂಗೆ ಸರಿಯಾಗಿ ತರ್ಪಣ ಕೊಟ್ಟರೋ ಪರವಾಗಿಲ್ಲ, ನಿಮಗೆ ತರ್ಪಣ ಅವನು ಕೊಟ್ಬಿಡ್ತಾನೆ. ಅದರಿಂದ ಯಮಂ ತರ್ಪಯಾಮಿ. ಇದು ಬ್ರಹ್ಮಚಾರಿ ಇರಲಿ, ತಂದೆ ಇರಲಿ, ತಂದೆ ಇಲ್ದಲೇ ಇರಲಿ, ಎಲ್ಲರೂ ಈ ತರ್ಪಣವನ್ನು ದಕ್ಷಿಣ ದಿಕ್ಕಿಗೆ ತಿರುಗಿಕೊಂಡು ಜನಿವಾರ ಎಡಗಡೆ ಹಾಕೋಬಾರ್ದು, ಬಲಗಡೆ ಹಾಕ್ಕೊಂಡು ಹೀಗೆ ಸವ್ಯದಿಂದ 1 ಬಾರಿ ದೇವತರ್ಪಣದಂತೆ ಯಮಂ ತರ್ಪಯಾಮಿ, ದದ್ದಂ ತರ್ಪಯಾಮಿ, ನೀಲಂ ತರ್ಪಯಾಮಿ, ಔದುಂಬರಂ ತರ್ಪಯಾಮಿ, ಕಾಲಂ ತರ್ಪಯಾಮಿ, ಪರಮೇಷ್ಠಿನಂ ತರ್ಪಯಾಮಿ, ಚಿತ್ರಂ ತರ್ಪಯಾಮಿ, ಚಿತ್ರಗುಪ್ತಂ ತರ್ಪಯಾಮಿ. ಹೀಗೆ ಅವ್ರಿಗೆಲ್ಲ ಕೊಡಬೇಕು. ತರ್ಪಯಾಮಿ ಅಂದರೆ ಸತ್ತವರು ಕೊಡೋದು ಅಂತ ನಾವು ತಿಳ್ಕೊಂಡಿದ್ವಿ. ಸರಿ, ಯಮ ಸತ್ತೋಗಿದ್ದಾನಂತ. ಯಮ ಸತ್ತಿಲ್ಲ, ಅವನ ತೃಪ್ತಿಯಾಗು ಅಂತ ಅಷ್ಟೇ. ಇನ್ನೇನು ಈ ಅರ್ಪಯಾಮಿ ಗೊತ್ತಲ್ಲ, ಅರ್ಪಯಾಮಿ ಅಂದರೆ ಅರ್ಪಣೆ, ತರ್ಪಯಾಮಿ ಅಂದರೆ ತೃಪ್ತಿ. ನಿನ್ನ ತೃಪ್ತಿಗಾಗಿ ನೀರು ಬಿಡ್ತಾ ಇದ್ದೀನಿ ಅಂಥೇಳಿ ವೈವಸ್ ಇದು ಮಂತ್ರ. ಇದು ಪ್ರಾರ್ಥನೆಯೂ ಮಾಡಬೇಕು ಯಮನಿಗೆ.
ಯಮಾಯ ಧರ್ಮರಾಜಾಯ ಮೃತ್ಯವೆ ಚಾಂತಕಾಯ ಚ ವೈವಸ್ವತಾಯ ಕಾಲಾಯ ಸರ್ವಭೂತಕ್ಷಯಾಯ ಚ ಔದುಂಬರಾಯ ದದ್ನಾಯ ನೀಲಾಯ ಪರಮೇಷ್ಠಿನಿ ವೃಕೋದರಾಯ ಚಿತ್ರಾಯ ಚಿತ್ರಗುಪ್ತಾಯ ತೇ ನಮಃ ಏತೈಶ್ಚ ನಾಮಭಿರ್ಧರ್ಮಂ ತರ್ಪಯಿತ್ವಾ ಪುನಸ್ತತ. ಸ್ನಾನ ಮಾಡಿದ ಮೇಲೆ ಅವತ್ತು ವಿಶೇಷವಾಗಿ ಬ್ರಹ್ಮಯಜ್ಞ ಮಾಡಿದ ಮೇಲೆ ಯಮತರ್ಪಣ ಕೊಡಬೇಕು. ಆಮೇಲೆ ಯಮತರ್ಪಣ ಕೊಟ್ಟ ಮೇಲೆ ಪಿತೃತರ್ಪಣ. ತಂದೆ ಇಲ್ಲದವರು ಅವತ್ತು ಪಿತೃತರ್ಪಣವನ್ನು ನಾಮಗೋತ್ರಗಳ ಉಚ್ಚಾರಣೆ ಮಾಡಿ ಕೊಡಬೇಕು. ಆಮೇಲೆ ಅಲಂಕುರ್ವಿ ತಸ್ವಾತ್ಮಾನಂ. ನೋಡಿ ಶಾಸ್ತ್ರ ಎಷ್ಟು ನಮಗೆ ಹೇಳುತ್ತೆ ಅಂದರೆ, ಇಷ್ಟೆಲ್ಲ ಆದಮೇಲೆ ಆರಾಮ್ ಚೆನ್ನಾಗಿ ಅಲಂಕಾರ ಮಾಡ್ಕೋ. ಅಲಂಕಾರ ಮಾಡ್ಕೊ ಅಂದ್ರೆ ಅದೇ ಎಷ್ಟೊತ್ತು ಮಾಡ್ಕೋಬೋದು ಆಚಾರ್ಯ, ಗಂಟುಗಟ್ಟಲೆ ಅಲ್ಲೇ ಕೂತ್ಕಿತ್ಬಿಟ್ಟಿರ. ಅಲಂಕಾರ ಮಾಡ್ಕೊಳ್ಳೋ ಅನ್ನೋ ಉದ್ದೇಶ ಏನಂದರೆ, ಹೊಸ ವಸ್ತ್ರವನ್ನು ಉಟ್ಕೋ, ದೇವರು ಕೊಟ್ಟ ಆಭರಣವನ್ನು ಧಾರಣೆ ಮಾಡು. ಏನೋ ಕೆಟ್ಟ ಮೂತಿ ಸೀರೆ ಪಂಚ ಉಟ್ಕೊಂಡು ಕೆಟ್ಟದಾಗ ಯಾವುದೋ ಸೀರಿಯಲ್ ನೋಡ್ಕೊಂಡು ಕೆಟ್ಟದಾಗ ಅದು ಕಳಿಬೇಡ, ಆರಾಮ ಚೆನ್ನಾಗಿರು ಅಂತ. ಅಲಂಕುರ್ವಿ ತಸ್ವಾತ್ಮಾನಂ. ನೋಡಿ ಎಷ್ಟು ಕರೆಕ್ಟ್ ಹೇಳುತ್ತೆ. ಪುರಾಣ ಅಂದರೆ ಕೆಲವರು ತುಂಬ ಹಳಿತಾರೆ. ಯಥಾ ವಿತ್ತಾನುಸಾರತಃ, ನಿನ್ನ ಯೋಗ್ಯತೆ ಎಷ್ಟು ಅದಕ್ಕೆ ತಕ್ಕಾಗಿ ಮಾಡ್ಕೊಳ್ಳಪ್ಪ. ಮಾಡಿಕೊಂಡ್ರೆ ಆ ಪಕ್ಕದ ಮನೆಯವ್ರ ಥರ ಮಾಡ್ಕೋಬೇಕಾಚಾರ. ಏನಿದೆ ಹೇಳಿ ದರಿದ್ರ, ನಮ್ಗೇನು ಕೊಟ್ಟಿದ್ದಾನೆ ದೇವರು, ಏನು ಅಂತ ಅವನ್ನೇ ಬೈಕೊಂಡು, ಹಬ್ಬ ಕೂಡ ಅವ್ನು ಬೈಕೊಂಡೇ ಕಳೆದು ಬಿಡ್ತಾರೆ ಕೆಲವರು. ನಿಮಗೇನು ದೇವರು ಕೊಟ್ಟಿದ್ದಾನೋ ಅದಕ್ಕೆ ತಕ್ಕ ಹಾಗೆ ಮಾಡ್ಕೊಳ್ಳಿ. ಪಂಚೆ ಸೀರೆ ಹರಿದಿದ್ರೆ ಪರವಾಗಿಲ್ಲ, ಕೊಳಕಿರಬಾರ್ದು. ದೇವರು ಬಡತನ ಕೊಡ್ತಾನೆ, ಈ ಕೊಳಕು ಬುದ್ಧಿ ಇದು ಬುದ್ಧಿಯಲ್ಲಿರೋದು. ಏನು ಕೊಟ್ಟಿದ್ದಾನೆ ಅದನ್ನೇ ನೀಟಾಗಿ ಇಟ್ಕೊಳ್ಳಿ ಸಾಕು. ದೇವರು ಕೊಟ್ಟದ್ದೇ, ಹೊಸದು ಬೇಡ. ಮತ್ತು ಯಾವುದೇ ಧರ್ಮ ಮಾಡುವಾಗ ಸಾಲ ಮಾಡಬಾರ್ದು. ಸಾಲ ಮಾಡಿದ್ರೆ ಮೈಲಿಗೆ, ಈ ಹೆತ್ತ ಮೈಲಿಗೆ 10 ದಿನಕ್ಕೆ ಹೋಗುತ್ತೆ, ಸತ್ತ ಮೈಲಿಗೆ 11ನೇ ದಿನಕ್ಕೆ ಹೋಗುತ್ತೆ. ಆದರೆ ಸಾಲದ ಮೈಲಿಗೆ ಬದುಕಿರೋವರೆಗೂ ಹೋಗಲ್ಲ. ಋಣವೆಂಬ ಸೂತಕವು ಬಾಧಿಸುತ್ತಿದೆ. ಅದಕ್ಕೆ ಹಿಂದಿನ ಜನ ಯಾವ ಕಾರಣಕ್ಕೂ ಸಾಲಕ್ಕೆ ಹೆದರೋರು. ಈಗ ಸಾಲ ಇಲ್ಲ ಅಂದರೆ ನೀವು ಹೆದರ್ಕೋಬೇಕು. ನೀವು ಸಾಲ ಇದ್ರೆ ಏನು ಬರೋ, ಸಾಲ ಇದೆಯಾ ಹಾಗೆ ನಿಮ್ಮ ಮನೆ ಬೆಳಗ್ಗೆ ಯಾರೂ ಬರಲ್ಲ. ಸಾಲ ಇಲ್ಲ ಅಂದರೆ ಡೌಟ್, ನಿಮ್ಗೆ ಸಾಲ್ವೇ ಇಲ್ಲತ್ತೆ ಮನೆ ಕೊಟ್ಬಿಟ್ಟಿದ್ದಾನ್ರಿ, ಹಾಗಾದ್ರೆ ಏನೋ ಇರ್ಬೇಕು, ಶುರು ಮಾಡಿ. ಸಾಲದಲ್ಲೇ ಬದುಕಿರ್ಬೇಕು. ಈ ಕೆಲವ್ರ ಹತ್ರ ಒಂದು 10-15 ಕಾರ್ ಇಟ್ಕೊಂಡ್ಬಿಡ್ತಾರೆ, ಎಲ್ಲಾದರೂ ಹಿಂಗೆ ಅದು ಮಾಡೋದು ತಗೊಂಡು ಬರೀ ಸಾಲ ಸಾಲ ಸಾಲ. ವಿಜಯದಾಸರಂತಾರೆ, ಸಾಲವನ್ನು ಮಾಡಬೇಡ, ಸಾಲದೆಂದೆನಬೇಡ, ಚಿರಂಜೀವಿ ಆಗೆಲೋ ಚಿನ್ನ ನೀನು. ಮಕ್ಕಳಿಗೆ ಆಶೀರ್ವಾದ ಹಿಂಗೆ ಅನ್ಬೇಕಂತ. ನೀ ಜೀವನದಲ್ಲಿ ಏನು ಮಾಡದಿದ್ರೂ ಪರವಾಗಿಲ್ಲ, ಸಾಲ ಮಾಡಬೇಡ. ಸಾಲ ಮಾಡೋದು ತಪ್ಪು, ಕೊಡೋದು ತಪ್ಪು. ಆಚಾರ್ಯ ಮಾಡೋದೇನೋ ತಪ್ಪು ಸರಿ, ಕೊಡೋ ತಪ್ಪು. ನೀ ಕೊಟ್ಟಿದ್ದಕ್ಕಲ್ವ ಅವ್ನು ಮಾಡಿದ್ದು, ನೀ ಕೊಡದೇ ಇದ್ರೆ ಅವನೇ ಯಾಕೆ ಮಾಡ್ತಿದ್ದ? ನಿಂಗೆ ಜಾಸ್ತಿ ಇದ್ದರೆ ಕೃಷ್ಣಾರ್ಪಣ ಅಂತ ಕೊಡು. ಒಂದು ಸತಿ ಕೊಡುವಾಗೆ ಹೇಳು, ಇನ್ನೊಂದು ಸತಿ ನನ್ನ ಹತ್ರ ಇದಕ್ಕಾಗಿ ಬರಬೇಡ, ನನ್ನ ಕೈಲಿರೋದು ಇವತ್ತಿಷ್ಟು, ವ್ಯವಹಾರ ಇಲ್ಲ, ನಾನು ನನ್ನ ಕೈಲಾದ ಸಹಾಯ ಕೃಷ್ಣಾರ್ಪಣ ಕೊಟ್ಟಿದ್ದೆ, ಮುಗೀತು. ಆ ವ್ಯವಹಾರನೇ ಇಟ್ಕೋಬೇಡ. ಆಮೇಲೆ ಯಥಾ ವಿತ್ತಾನುಸಾರತಃ ಬ್ರಾಹ್ಮಣೈ ಸಹ ಭುಂಜೀತ ಸಹ ಮಿತ್ರೈಶ್ಚ ಬಾಂಧವೈ. ಈ ಹಬ್ಬದ ದಿನ ಒಂಟೊಂಟಿ ಕೂತ್ಕೊಂಡು ಊಟ ಮಾಡಬೇಡಿ, ಬ್ರಾಹ್ಮಣರನ್ನು ಕರೀರಿ ಅಂತ. ನಿಮ್ಮ ಮನೇಲಿರೋರನ್ನೇ ಬ್ರಾಹ್ಮಣರು ಅಂತ ತಿಳ್ಕೊಂಡು ಒಟ್ಟಿಗೆ ಕೂತ್ಕೊಳ್ಳಿ. ಬಂಧುಗಳನ್ನು ಕರೀರಿ, ಮಿತ್ರರನ್ನು ಕರೀರಿ. ನೀವೇ ಮಿತ್ರರ ಮನೆಗೆ ಹೋಗಬೇಡಿ, ಈ ಕರೀರಿ ಎಲ್ಲರನ್ನು ಕೂತ್ಕೊಂಡು. ಯಾರು ಮನೇಲಿ ಇರ್ತಾರೋ ಎಲ್ಲ ಕೂತ್ಕೊಂಡು ಊಟ ಮಾಡಿ. ಅವತ್ತಾದ್ರು ದಿನ ಊಟಕ್ಕೆ ಸಿಗೋದೇ ಇಲ್ಲ. ಯಾರ್ಯಾರು ಎಲ್ಲೆಲ್ಲೋ 6 ಗಂಟೆಗೆ ಒಬ್ಬ, 10 ಗಂಟೆಗೆ ಒಬ್ಬ, ಇನ್ನೊಬ್ಬ ಬೀದಿ, ಇನ್ನೊಬ್ಬ ಮಧ್ಯರಾತ್ರಿ, ಹೀಗೆಲ್ಲ ಊಟ ಮಾಡೋದಿದ್ದೇ ಇರುತ್ತೆ. ಹಬ್ಬ ಅಂತಿರೋದೇ ಎಲ್ಲರೂ ಕೂತು ಊಟ ಮಾಡೋದೇ ಹಬ್ಬ. ಪುರಂದರದಾಸರಂತಾರೆ, ಹಬ್ಬ ಅಂದರೆ ಬೇರೆ ಯಾವುದಿಲ್ಲ, ಎಲ್ಲ ಸೋದರ ಮಾತೃ ಪಿತೃ ಸಹಿತವಾಗಿ ಕೂತು ಊಟ ಮಾಡೋದಿದೆಯಲ್ಲ ಅದೇ ಹಬ್ಬ. ತಥೋ ರಾತ್ರೌ ಪ್ರದಾತವ್ಯೋ ದೀಪ ಸರ್ವತ್ರ ಭಾಮಿನಿ. ಅವತ್ತು ರಾತ್ರಿ ಎಲ್ಲ ಕಡೆ ದೀಪ ಹಚ್ಚಬೇಕು. ತಥೋ ದರ್ಶ ದಿನೇ ಪ್ರಾಪ್ತೆ. ದರ್ಶ ಅಂದರೆ ಅಮಾವಾಸ್ಯ ದಿನ. ಸುಪ್ರಾಪ್ತೆ ಸೂರ್ಯಷ್ಟಮನ ಶಾನರ. ಅವತ್ತು ಸ್ನಾತ್ವಾ ದೇವಾನ್ ಮನುಷ್ಯಾಂಶ್ಚ ಸ್ವಪಿತೃಂಶ್ಚ ಪಿತರ್ಪಯೇತ್. ಅವತ್ತು ಬ್ರಹ್ಮಯಜ್ಞದಲ್ಲಿ ಮಾಡಿ ಎಲ್ಲ ದೇವಪಿತೃಗಳಿಗೆ ತರ್ಪಣವನ್ನು ಕೊಡಬೇಕು. ಆದರೆ ಅವತ್ತು ಕುರಿಯಾತ್ ಪಾರ್ವಣ ಶ್ರಾದ್ದಂ ದಧಿಕ್ಷೀರ ಕೃತಾದಿಭಿ. ಪಿಂಡ ಪ್ರದಾನ ಮಾಡಿ ಮಾಡ್ತಕ್ಕಂಥ ಪಿತೃದೇವತೆಗಳಿಗೆ ಹಬ್ಬ. ನೀವು ಊಟ ಮಾಡಿದ್ರೆ ಸಾಲದು, ನಿಮಗೆ ಈ ದೇಹವನ್ನು ಕೊಟ್ಟು, ನಿಮಗೆ ಸಂಪತ್ತನ್ನು ಕೊಟ್ಟು, ಸದ್ಬುದ್ಧಿಯನ್ನು ಕೊಟ್ಟಂಥ ತಂದೆ ತಾಯಿಗಳನ್ನು ಮರೆತವ ಏನು ಹಬ್ಬ ಮಾಡಿದ್ರೆ ಏನು ಪ್ರಯೋಜನ? ಆದ್ದರಿಂದ ಅವತ್ತು ಹಬ್ಬದ ಮಧ್ಯ ಪಿಂಡ ಪ್ರದಾನ ನಿಮ್ಗೆ ಅಷ್ಟು ಮನಸ್ಸಿಲ್ಲ ಅಂತಾದರೆ ಪಿತೃದೇವತೆಗಳನ್ನು ಉದ್ದೇಶ ಮಾಡಿ ಯಾರಿಗಾದರೂ ನಿಮ್ಮ ಕೈಲಾದ ದಾನ ಧರ್ಮವನ್ನು ಮಾಡ್ತಕ್ಕಂಥದ್ದು.
ಮತ್ತೆ ಅವತ್ತು ರಾತ್ರಿ ದೀಪವು ಪ್ರದಾತವ್ಯ ಗೃಹೇ ತೀರ್ಥೆ ಚತುಷ್ಪದೇ ಇಲ್ಲೆಲ್ಲ ಮಾಡ್ತಕ್ಕಂಥದ್ದು. ರಾತ್ರಿ ಜಾಗರಣೆ ಮಾಡಬೇಕು. ಆಮೇಲೆ ಏವಂ ಕೃತೆ ವ್ರತೆ ದೇವಿ ಕಾರ್ತೀಕೆ ಹರಿವಲ್ಲಭೆ ಇಹ ಭುಕ್ಪಾತ್ ವಿಪುಲಾನ್ ಭೋಗಾಶ್ಚೈವ ಮನೋಹರಾನ್ ಅಂತ್ಯೇ ಮೋಕ್ಷಮವಾಪ್ನೋತಿ. ಯಾರು ಈ ಬಗೆಯ ಕ್ರಮವನ್ನು ಮಾಡಿಕೊಂಡು ಬರ್ತಾರೆ ಅವರಿಗೆ ಅಂತ್ಯಕಾಲದಲ್ಲಿ ಸಾಯುಜ್ಯ ಪದವಿಯನ್ನೇ ಭಗವಂತ ಕೊಡ್ತಾನೆ ಅಂತ ಈ ನರಕ ಚತುರ್ದಶಿ ಮತ್ತು ಧನತ್ರಯೋದಶಿ ಮತ್ತು ದೀಪಾವಳಿಯ ಅಮಾವಾಸ್ಯೆಯ ಕಥೆಯನ್ನು ಹೇಳಿ ಬಲಿಪಾಡ್ಯಮಿ ವಿಶೇಷವಾಗಿ ಬಲಿ ಚಕ್ರವರ್ತಿಗೆ ಭಗವಂತ ಸುತಳ ಲೋಕವನ್ನು ಕೊಟ್ಟು ಸಂರಕ್ಷಣೆ ಮಾಡಿದಂತಹ ದಿನ. ಬಲಿ ಇಂಥ ಅವನದು ಹೆಸರು ಇಂದ್ರಸೇನ ಮಹಾರಾಜ. ಅವನಿಗೆ ಬಲಿ ಅಂತ ಹೆಸರು ಇರಲಿಲ್ಲ, ಅವನಿಗೆ ಹೆಸರು ಇಂದ್ರಸೇನ. ಅವನು ತನ್ನ ತಲೆಯನ್ನು ದೇವರ ಪಾದಕ್ಕೆ ಬಲಿ ಕೊಟ್ಟ. ನಾವು ಬಲಿ ಕೊಡ್ತೀವಿ, ಯಾರ್ಯಾರಿಗೋ ಬಲಿ ಕೊಟ್ಟಿರ್ತೀವಿ, ಇನ್ಯಾರ್ಯಾರಿಗೋ ತಲೆ ಕೊಟ್ಟಿರ್ತೀವಿ. ಕೆಲವೊಂದು ನನ್ನ ತಲೆ ಹೋಗ್ತಾ ಇದೆ ಹಿಂಗೆ ಹಂಗೆ ಅಂತಿರ್ತಾರೆ. ಅಥವಾ ಒಬ್ಬರಲ್ಲ ಒಬ್ಬರ ತುಳಿತಕ್ಕೆ ನಾವು ನಮ್ಮ ತಲೆಯನ್ನು ಕೊಟ್ಟಿರ್ತೀವಿ. ಆದರೆ ಬಲಿ ಬುದ್ಧಿವಂತ. ದೇವರಿಗೆ 3 ಕೊಡ್ತೀನಿ ಇಂದ, ದೇವರಂದ 2 ತಗೊಂಡೆ, ಇನ್ನೊಂದು ಎಲ್ಲಿಡ್ಲಿ ಹಿಂದ, 2 ತಗೊಂಡಾಯ್ತು, ಇನ್ನೊಂದು ಪಾದ. ಆಗ ಬಲಿಚಕ್ರವರ್ತಿಗೆ ಬುದ್ಧಿ ಬಂತು, ನಮಗೆ 3 ಕೊಡೋದಲ್ಲ, 1 ಕೊಡೋ ಯೋಗ್ಯತೆ ನಮ್ದಲ್ಲ. ಅಳ್ಕೊಂಡದ್ದು ಅವಂದು ಅಳ್ಕೊಂಡೇ ವಿನ ನಮ್ದೇನು ಅಳ್ಕೊಳ್ಳಿಲ್ಲ. ಮೇಲಿನ ಲೋಕ ಎಲ್ಲ ಅವಂದೇ, ಕೆಳಗಿನ ಲೋಕ ಎಲ್ಲ ಅಂದೆ. ಇವಂದೇನಿದೆ? ಬಲಿಚಕ್ರವರ್ತಿದೇನಿದೆ? ಬಲಿ ಅಂದ 3 ಕೊಡ್ತೀನಿ ಹಿಂದೆ, 1 ಕೊಡೋ ಯೋಗ್ಯತೆ ಇಲ್ಲದ ನಾನು 3 ಎಲ್ಲಿಂದ ಕೊಡಲಿ? ಎಂಥ ತಪ್ಪು ಮಾಡಿಬಿಟ್ಟೆ. ಈ ತಪ್ಪಿಗೆಲ್ಲ ಕಾರಣ ಈ ತಲೆಯಲ್ಲಿ ಬುದ್ಧಿ ಇದ್ದಿದ್ರೆ ಇಂಥ ತಪ್ಪು ಮಾಡ್ತಿರ್ಲಿಲ್ಲ. ನನ್ನ ತಲೆಯಲ್ಲಿ ಬುದ್ಧಿ ಬರಬೇಕಾದ್ರೆ ನಿನ್ನ ಪಾದ ಇರಬೇಕು. ಪಾದ ಅಂದರೆ ಪದ ಅಂದರೆ ಭಗವಂತನ ನಾಮ. ಅಚ್ಯುತ, ಅನಂತ, ಗೋವಿಂದ, ಮುಕುಂದ, ಮುರಾರೇ ಅಂತ ಯಾರ ತಲೆ ಚಿಂತನೆ ಮಾಡ್ತಿರುತ್ತೆ ಅವ್ರಿಗೆ ನೆನಪಿರುತ್ತೆ. ನಂದು ಅಂತ ಏನಿಲ್ಲ, ಯಾರಿಗಾದರೂ ಕೊಡ್ಬೋದು. ದೇವ್ರಿಗೆ ನಾವು ಕೊಡೋದೆ, ದೇವ್ರ ಹತ್ರ ಇಸ್ಕೋಬೇಕೇ ವಿನ ದೇವ್ರಿಗೆ ನಾವು ಕೊಡೋರಲ್ಲ. ಕೊಡುವವನು ನೀನು, ಕೊಂಬುವನು ನಾ ಅಂತ. ನಾನು ನಿಂಗೇನು ಕೊಡಲಿ ಸ್ವಾಮಿ, ಕೊಡೋಕ್ಕೆ ನಂದೇನಿದೆ, ನಿಂದೇ ಇದೆಲ್ಲ ಅಂತ ಹೀಗೆ ಅನ್ಬೇಕಿತ್ತು. ಏನು ಬೇಕು ಹೇಳಿ, ನಿಂಗೆ ಏನು ಬೇಕು ಹೇಳಿ? 3 ಆಯ್ತು ತಗೋ ಹೋಗು. 3 ಕೊಡೋಕ್ಕಾಗತ್ತಾ? ಎಂಥ ತಪ್ಪು ಮಾಡಿಬಿಟ್ಟೆ. ಒಂದು ಕೆಲಸ ಮಾಡು ಸ್ವಾಮಿ, ಕೊಡ್ತೀನಿ ಅಂತ ಅಂದ್ಬಿಟ್ಟಿದ್ದೀನಿ, ಅದಕ್ಕೆ ನೀನು ಕೂಡ ಬಂತು ಅಂತ ಸೈನ್ ಮಾಡಿಬಿಡು. ಕೆಲವರು ರೋಡ್ ಮಾಡ್ತೀವಿ ಅಂತ ಹೇಳಿರ್ತಾರೆ, ರೋಡು ಮಾಡಲ್ಲ. ಅದನ್ನು ನೋಡ್ಕೊಳ್ಳೋ ಹತ್ರ ಮಾಡಿದ್ವಿ ಅಂತ ಸೈನ್ ಮಾಡ್ಕೊಳ್ರಿ ಅಂಥೇಳಿ ಮಾಡಿದ್ವಿ ಅಂತ ಸೈನ್ ಮಾಡಿಸ್ಕೊಂಡು ಅವ್ರಿಗೇನು ಕೊಡಬೇಕು ಕೊಟ್ಟು ಹೋಗ್ಬಿಡ್ತಾರೆ ಅಲ್ವಾ. ದೇವರಿಗೆ ಬಲಿಚಕ್ರವರ್ತಿ ಅಂತಾನೆ, ನಾನು ಸುಳ್ಳು ಆಡಿದೆ ಅಂತ ಆಗಬಾರ್ದು. ಕೊಡ್ತೀನಿ ಇಂದ ಕೊಡಲೇ ಇಲ್ಲ, ಸುಳ್ಳು ಅದು ಮಾತ್ರ ಬರಬಾರ್ದು. ನನಗೆ ಅಪಕೀರ್ತಿ ಬರಬಾರ್ದು. ಏನೋ ಮಾಡಿ ನನ್ನನ್ನು ಉದ್ಧಾರ ಮಾಡು. ಏನು ಮಾಡಲಿ ಹೇಳು? ಒಂದು ಕೆಲಸ ಮಾಡು ಸ್ವಾಮಿ, ಕುರುಮೇ ಶೀರ್ಷ್ಣಿ, ನಿನ್ನ 3ನೇ ಪಾದವನ್ನು ನನ್ನ ತಲೆಯಲ್ಲಿಡು. ಆದರೆ ಈ ಬಲಿಚಕ್ರವರ್ತಿ ಕೇಳ್ತಾನೆ, ನಿನ್ನ ಪಾದವನ್ನು ನನ್ನ ತಲೆಯಲ್ಲಿಡು ಅಂತ. ಆದರೆ ಭಗವಂತ ಇಟ್ಟಿದ್ದೀನಿ ಅಂತ ಇಟ್ಟಿಲ್ಲ. ಇಡೀ ಶ್ಲೋಕದ ಒಳಗೆ ನಾವು ಎಲ್ಲಿ ಹುಡುಕಿದ್ರೂ ಭಾಗವತದಲ್ಲಿ ಕಾಣಲ್ಲ. ಭಗವಂತ ಹೇಳ್ತಾನೆ, ನಿನ್ನನ್ನು ಒತ್ತಿ ಸುತಳ ಲೋಕಕ್ಕೆ ಕಳಿಸ್ಕೊಡ್ತೀನಿ ಅಂತ. ಅಷ್ಟೇ ವಿನಃ ಇಟ್ಟ ಅಂತ ಅಷ್ಟಮ ಸ್ಕಂದದಲ್ಲಂತೂ ಶ್ಲೋಕದಲ್ಲಂತೂ ಇಲ್ಲ. ಇದರ ಅರ್ಥ ಏನಂದರೆ, ನಿಮಗೆ ಆಪಾತತಃ ಕೂಡ ದೇವರಿಗೆ ದಾನ ಮಾಡಿದವ, ಧರ್ಮ ಮಾಡಿದವ ತುಳಿತಕ್ಕೆ ಒಳಗಾಗ್ತಾನೆ ಅಂತ ತಿಳ್ಕೊಳ್ಬಾರ್ದು. ದೇವರು ಬಲಿಯನ್ನು ತುಳಿದ, ಅದಕ್ಕೆ ರೀ ನಾವು ದಾನ ಧರ್ಮ ಮಾಡ್ಕೊಂಡಿದ್ರೆ ನಮ್ಮನ್ನು ದೇವ್ರು ತುಳಿದು ಹಾಕ್ಬಿಡ್ತಾನೆ ಹಿಂಗೆ ಅಂದ್ಕೊಂಡ್ರೆ ಏನು ಮಾಡೋದು? ಅವನು ತುಳಿದ ಕತೆ ಕೇಳಬೇಡಿ, ಮುಂದಿನ ಕತೆ ಕೇಳಿ. ಬಲಿಗೆ ಭಗವಂತ ಅಂದ, ಬಲಿ ನೀನು ಸುತಳ ಲೋಕಕ್ಕೆ ಹೋಗು. ಅದು ಎಂಥ ಲೋಕ ಅಂದರೆ, ಸ್ವರ್ಗದ ದೇವತೆಗಳು ಕೂಡ ರಜಾ ದಿನಗಳಲ್ಲಿ ಅವರು ಕೂಡ ಪ್ರಾರ್ಥನೆ ಮಾಡಿಕೊಂಡು ಈ ಲೋಕಕ್ಕೆ ಬರಬೇಕು. ನೀನಿರೋ ಲೋಕಕ್ಕೆ ಅವರು ಬರಬೇಕು, ಅವ್ರ ಲೋಕಕ್ಕೆ ನೀನು ಹೋಗೋದಲ್ಲ. ಅಂಥ ಲೋಕ ಅದು. ಅಲ್ಲಿ ನೀನಿರು. ನಿನಗೆ ಎಂಥ ಅನುಗ್ರಹ ಅಂದರೆ, ಪ್ರತಿನಿತ್ಯ ನಿನ್ನ ಮನೆ ಕಿಟಕಿ ತೆಗೆದ್ರೆ ಸಾಕು, ಗೇಟ್ ಕೀಪರಾಗಿ ನಾನು ನಿಂತಿರ್ತೀನಿ. ಯಾರಿಗುಂಟು? ನಾವು ಬೆಳಗಾಗೆದ್ದು ದೇವ್ರ ಫೋಟೋ ಹುಡುಕೊಂಡು ಹೋಗಿ ಫೋಟೋ ನೋಡ್ಕೊಂಡು ಕೆನ್ಕೆನೆ, ಅವ್ನು ಫೋಟೋ ಗಿಟ ಇಲ್ಲ ಅವ್ರ ಮನೇಲಿ. ಕಿಟಕಿ ತೆಗೆದ್ರೆ ಸಾಕು, ಗೇಟಲ್ಲಿ ದೇವ್ರ ಗದಾಪಾಣಿಯಾಗಿ ನಿಂತಿರ್ಬೇಕು. ತಲೆ ತುಳಿದ ಅಲ್ಲ, ಮನೆ ಕಾಯ್ದ, ಬಲಿಯ ಬಾಗಿಲ ಕಾದ ಭಗವಂತ.
ಅದು ಯಾಕೆ ಬಾಗಿಲಲ್ಲೇ ನಿಂತ್ಕೊಂಡ್ಬಿಟ್ಟ ದೇವರು? ಅದು ಬಾಗಿಲು ಬಲಿ ಮನೆಯದಲ್ಲ, ಮನದ್ದು. ಅವನ ಮನಸ್ಸಿನ ಒಳಗೆ ಅಸುರರ ಪ್ರವೇಶ ಆಗಿದ್ದಕ್ಕೆ ನಾನೇ ದೇವರು ಕೊಡ್ತೀನಿ ಎನ್ನುವ ದುರ್ಬುದ್ಧಿ. ದೇವರಂದ, ನಿನ್ನ ಹೃದಯದ ಬಾಗಿಲಲ್ಲಿ ನಾನು ಇರ್ತೀನಿ, ಯಾವ ದುಷ್ಟಶಕ್ತಿ ನಿನ್ನ ಒಳಗೆ ಬರಬಾರ್ದು, ನಾನು ಹಾಗೆ ನಿನ್ನನ್ನು ರಕ್ಷಣೆ ಮಾಡ್ತೀನಿ ಅಂಥೇಳಿ ಭಗವಂತ ಅನುಗ್ರಹ ಮಾಡಿದ್ದೆ ಈ ಬಲಿಪಾಡ್ಯಮೆ, ಬಲಿರಾಜನ ಕತೆ. ಅದನ್ನು ನಾವು ನೆನಪು ಮಾಡಿಕೊಂಡು ಸರ್ವಸ್ವ ಭಗವಂತನಿಗಾಗಿ ಇರೋದು, ನಿಂದಿದು ಅನ್ನುವ ಬುದ್ಧಿಯಿಂದ ದೇವರು ಕೊಟ್ಟದ್ದನ್ನು ಸುಖವಾಗಿ ಪಡಿಬೇಕು ಅನ್ನತಕ್ಕಂಥದ್ದು ಈ ಬಲಿಪಾಡ್ಯಮೆಯ ಈ 3 ದಿನಗಳ ಕಥೆ. ಇನ್ನು ಕೃಷ್ಣನ ಕಥೆಯಲ್ಲಿ ಒಂದು ಶ್ಲೋಕವನ್ನು ಮಾತ್ರ ಹೇಳ್ತೀನಿ. ಅವಳಂತಾಳೆ, ಕಿಂ ರುಕ್ಮಿಣ ಭೀಷ್ಮಕೇಣ ಕಿಮನ್ಯೈ ನೃಪಸಂಹಿತೈ ಅನಾದಿ ಸಿದ್ಧಾಂ ಜಾಯಾಂ ನಯತಸ್ತೆ ಪ್ರಯೋಜನಂ. ಕೃಷ್ಣ, ನಿನಗೆ ಯಾರು ನನ್ನನ್ನು ಕೊಟ್ಟು ಮದುವೆ ಮಾಡಲಿಕ್ಕೆ ಸಿದ್ಧ ಇಲ್ಲ. ನಮ್ಮಪ್ಪ ಆಗಲಿ ನಮ್ಮ ಅಣ್ಣ ಆಗಲಿ ನನ್ನನ್ನು ನಿನಗೆ ಕೊಡೋಲ್ಲ. ನೀನು ಅವ್ರದ್ದೇನು ಮರ್ಜಿ ಹಿಡಿಬೇಡ, ಅವ್ರೇನು ಕೊಡಬೇಕಾದಿಲ್ಲ ನಿನಗೆ. ಅವ್ರು ಯಾರು ನನ್ನನ್ನು ಕೊಡಲಿಕ್ಕೆ? ಮಗಳು, ಭೀಷ್ಮಕನ ಮಗಳು ಅಂತಾಳೆ. ನಮ್ಮಪ್ಪ ನನ್ನನ್ನು ನಿನಗೆ ಕನ್ಯಾದಾನ ಮಾಡಿಕೊಡ್ಲಿಕ್ಕೆ ಅವ್ರು ಯಾರು? ಯಾಕಂದರೆ ನಾನು ನಿನಗೆ ಪರ್ಮನೆಂಟ್ ಹೆಂಡ್ತಿನ ಯಾರು ಕನ್ಯಾದಾನ ಮಾಡಿಕೊಡ್ತಾರೆ? ಕನ್ಯೇನು ಕನ್ಯಾದಾನ ಮಾಡಿಕೊಡ್ಬೋದು. ಅನಾದಿ ಸಿದ್ಧಾಂ ಜಾಯಾಂ, ಜಾಯ ಅಂದರೆ ಹೆಂಡತಿ ಅಂತ. ಅನಾದಿ ಸಿದ್ಧಳಾದ ಹೆಂಡತಿಯಾದ ನನ್ನನ್ನು ಕರ್ಕೊಂಡು ಹೋಗಲಿಕ್ಕೆ ಅವ್ರದ್ದು ಇವ್ರದ್ದು ಪರ್ಮಿಷನ್ ಯಾಕೆ ಬೇಕು ಕೃಷ್ಣ? ದಯಮಾಡಿ ಬಂದು ನನ್ನನ್ನು ಸ್ವೀಕಾರ ಮಾಡಿ ಕರೆದುಕೊಂಡು ಹೋಗು ಅಂತ ಪತ್ರದಲ್ಲಿ ಬರೆದಿದ್ದಾಳೆ. ಮುಂದೇನು ಬರೆದಿದ್ದಾಳೆ ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ